ನಾವು ಪ್ರಾರ್ಥನೆ ಮಾಡ್ಕೊಳ್ಳೋಣ. ಪ್ರಿಯ ಸಹೋದರ ಸಹೋದರಿಯರೇ, ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂಥ ಪರಲೋಕ ನಮ್ಮ ತಂದೆಯೇ, ಈ ಒಳ್ಳೆಯ ಸಮಯಕ್ಕಾಗಿ ನಿಮಗೆ ಸ್ತೋತ್ರ ಬಲಿಗಳನ್ನು ಸಮರ್ಪಣೆ ಮಾಡ್ತಾ ಇದ್ದೇವೆ ಸ್ವಾಮಿ. ನೀವು ಒಳ್ಳೆಯವರು, ಯಾವಾಗಲೂ ಒಳ್ಳೆಯದನ್ನು ಮಾಡುವಂಥ ದೇವರು ನೀವಾಗಿದ್ದೀರ, ಅದಕ್ಕಾಗಿ ನಿಮಗೆ ಸ್ತೋತ್ರ ಸ್ವಾಮಿ. ಯೇಸುವೆ, ನಿಮ್ಮ ಪಾದದ ಬಳಿಗೆ ಬರ್ತಾ ಇದ್ದೇವೆ ದೇವನೇ. ಯೇಸುವೆ, ಈ ದಿನ ನೀವು ನಮಗಿಟ್ಟಿರುವಂಥ ಮನ್ನ ಏನಾಗಿದೆ ಸ್ವಾಮಿ, ನಿಮ್ಮ ರೊಟ್ಟಿ ಏನಾಗಿದೆ ದೇವನೇ, ಅದು ನಮಗೆ ಉಣಬಡಿಸ್ಬೇಕಂತ ಕೇಳ್ಕೊಳ್ತೇವೆ ಸ್ವಾಮಿ. ಬರುವಂಥ ಮಾತುಗಳು ನಿಮ್ಮ ಮಾತುಗಳಾಗಿ ಹೊರಟು ಬರೋಂಥ ಕೃಪೆ ಮಾಡಬೇಕಂತ ಕೇಳ್ಕೊಳ್ತೇವೆ ಸ್ವಾಮಿ. ಪರಿಶುದ್ಧಾತ್ಮರ ಶಕ್ತಿನ ಪರಿಶುದ್ಧ ಅಭಿಷೇಕದೊಡನೆಯೂ ವಾಕ್ಯಗಳು ಹೊರಟು ಬರಲಿ. ಯೇಸುವೆ, ನೀವು ಹೆಚ್ಚಿಸಲ್ಪಡಬೇಕು, ನಾವು ತಗ್ಗಿಸಲ್ಪಡಬೇಕು. ಮಹಿಮೆ ನಿಮಗೆ ಮಾತ್ರವೇ ಅಪ್ಪ, ಯೇಸು ಕ್ರಿಸ್ತರ ನಾಮದಲ್ಲಿ ಸ್ವರ್ಗೀಯ ತಂದೆಯೇ, ಆಮೇನ್ ಆಮೇನ್. ಪ್ರೈಸ್ ದಿ ಲಾರ್ಡ್. ಪುನಂದಾವರ್ತಿ ನಿಮ್ಮೆಲ್ಲರನ್ನ ದೇವರ ವಾಕ್ಯ ಧ್ಯಾನಕ್ಕೋಸ್ಕರ ಸ್ವಾಗತವನ್ನು ಮಾಡುವಂಥವರಾಗಿದ್ದೇವೆ. ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ದೇವರ ವಾಗ್ದಾನಗಳು, ಗಾಡ್ಸ್ ಪ್ರಾಮಿಸಸ್. ದೇವರ ವಾಗ್ದಾನಗಳು ದೇವರ ವಾಕ್ಯದಲ್ಲಿ ನೋಡುವಾಗ ವೇದ ಪಂಡಿತರು ಹೇಳುವಂಥದ್ದು 1200ಕ್ಕೂ ಹೆಚ್ಚು ವಾಗ್ದಾನಗಳನ್ನು ದೇವರು ಬೈಬಲ್ನಲ್ಲಿ ಇಟ್ಟಿದ್ದಾರಂತೆ. ವೇದ ಪಂಡಿತರು ಹೇಳುವಂಥದ್ದು ಮೋರ್ ದ್ಯಾನ್ 1200, 1200ಕ್ಕೂ ಹೆಚ್ಚು ವಾಗ್ದಾನಗಳನ್ನು ದೇವರು ನಮ್ಮ ಜೀವಿತದಲ್ಲಿ ಇಟ್ಟಿದ್ದಾರಂತೆ. ಹಲ್ಲೆಲೂಯಾ. ಸೊ ಈ ವಾಗ್ದಾನಗಳು ನಮ್ಮ ಜೀವಿತದಲ್ಲಿ ಯಾವ ರೀತಿಯಾಗಿ ನೆರವೇರುವಂಥದ್ದಾಗಿದೆ. ಸೊ ವಾಗ್ದಾನಗಳು ತಪ್ಪಿ ಹೋಗೋ ಚಾನ್ಸ್ ಇದೆಯಾ? ಎಸ್. ವಾಗ್ದಾನಗಳನ್ನು ಹೊಂದ್ಕೊಳ್ಳೋ ಚಾನ್ಸ್ ಇದೆಯಾ? ಎಸ್. ವಾಗ್ದಾನಗಳು ಯಾವ ರೀತಿ ಹೊಂದ್ಕೊಳ್ಬೇಕಾಗಿದೆ, ಯಾವ ರೀತಿಯಾಗಿ ನಮ್ಮ ಜೀವಿತದಲ್ಲಿ ಕಾರ್ಯ ಮಾಡುವಂಥದ್ದಾಗಿದೆ ಅಂತೇಳಿ ನಾವು ಒಂದೊಂದಾಗಿ ಧ್ಯಾನ ಮಾಡೋಣ. ದೇವರು ವಾಗ್ದಾನಗಳ ದೇವರಾಗಿದ್ದಾರೆ. ಗಾಡ್ ಈಸ್ ಎ ಗಾಡ್ ಆಫ್ ಪ್ರಾಮಿಸಸ್. ದೇವರು ವಾಗ್ದಾನಗಳ ದೇವರಾಗಿದ್ದಾರೆ. ದೇವರು ಒಂದು ಸಾರಿ ನುಡಿದು ಅಂತ ಹೇಳಿದ್ರೆ ಅದು ತಪ್ಪಿ ಹೋಗೋದಿಲ್ಲ. ಯಾಕಂತ ಹೇಳಿದ್ರೆ ದೇವರ ವಾಕ್ಯ ಹೇಳುವಂಥದ್ದಾಗಿದೆ, ಮಳೆ ಮಂಜು ಯಾವ ರೀತಿಯಾಗಿ ಆಕಾಶದಿಂದ ಬಂದು ಭೂಮಿಯನ್ನು ತೋಯಿಸದೆ ಹೊರತು ಯಾವ ರೀತಿಯಾಗಿ ಬರಿದಾಗಿ ಹಾಗೆ ಹಿಂದಿರುಗೋದಿಲ್ವೋ, ಅದೇ ಪ್ರಕಾರವಾಗಿ ದೇವರ ಬಾಯಿಂದ ಹೊರಟಂಥ ಮಾತುಗಳು ಆತನ ಇಷ್ಟಾರ್ಥವನ್ನು ನೆರವೇರಿಸದೆ ಹಾಗೆ ಹಿಂದಿರುಗುವುದಿಲ್ಲ ಅಂಥೇಳಿ ದೇವರು ವಾಗ್ದಾನ ಮಾಡಿದ್ದಾರೆ. ದೇವರ ವಾಕ್ಯ ಹೇಳುವಂಥದ್ದಾಗಿದೆ, ದೇವರು ಮನುಷ್ಯನಂತೆ ಈ ಎರಡು ಮಾತಿನವನಲ್ಲ ಅಂತೇಳಿ. ಅದರರ್ಥ ಮನುಷ್ಯ ತನ್ನ ಮಾತು ಕೊಟ್ಟು ತಪ್ಪು ಹೋಗ್ಬೋದು, ಆದರೆ ದೇವರು ನುಡಿದಿದ್ದಾದರೆ ಅದನ್ನು ನೆರವೇರಿಸುವಂಥ ದೇವರಾಗಿದ್ದಾರೆ. ಮನುಷ್ಯರು ಮಾತು ಕೊಟ್ಟು ತಪ್ಪೋದು, ಆದರೆ ದೇವರು ಎಂದಿಗೂ ಸಹ ಮಾತು ಕೊಟ್ಟು ತಪ್ಪೋದಿಲ್ಲ. ದೇವರ ವಾಗ್ದಾನಗಳು ಕಾಲಲ್ಲಿ ಎಂದಿಗೂ ಸಹ ಅದು ಬದಲಾಗದಂಥ ವಾಗ್ದಾನಗಳಾಗಿರುವಂಥದ್ದಾಗಿದೆ. ದೇವರು ಒಂದು ಸಾರಿ ಹೇಳಿದ್ರೆ ಅದು ನೆರವೇರುವಂಥದ್ದಾಗಿದೆ, ಯಾವುದೇ ಕಾರಣಕ್ಕೂ ತಪ್ಪು ಹೋಗೋದಿಲ್ಲ. ಉದಾಹರಣೆಗೆ ಹೇಳಬೇಕು ಅಂತ ಹೇಳಿದ್ರೆ, ಒಂದು ಚೆಕ್ಕನ್ನು ನಿಮ್ಮ ಕೈಲಿ ಚೆಕ್ ಬುಕ್ಕನ್ನು ಕೊಟ್ಟಿದ್ದಾರೆ, ನೀವೇನು ಮಾಡಬೇಕು, ಸೈನ್ ಹಾಕಿ ಕೊಟ್ಟಿದ್ದಾರೆ, ನೀವು ಅದನ್ನು ಹೋಗಿ ಸಬ್ಮಿಟ್ ಮಾಡಬೇಕು. ಸಬ್ಮಿಟ್ ಮಾಡಿದ್ರೆ ಬ್ಯಾಂಕಲ್ಲಿ ದುಡ್ಡು ಕೊಡ್ತಾರೆ. ಅದೇ ಪ್ರಕಾರವಾಗಿ ದೇವರ ವಾಗ್ದಾನಗಳೇನಿದೆ ಅದನ್ನು ನಾವು ಯಾವ ರೀತಿ ಉಪಯೋಗ ಮಾಡ್ಕೊಳ್ತೀವಿ ಅದು ನಮಗೆ ಬಿಟ್ಟಂತೆ. ದೇವರ ವಾಗ್ದಾನ ಕೊಟ್ಟಿದ್ದಾರೆ, ಚೆಕ್ ಬುಕ್ ನಿಮ್ಮ ಹತ್ರ ಇದೆ, ಸೈನ್ ಹಾಕಿರೋ ನಿಮ್ಮ ಹತ್ರ ಇದೆ, ಅದನ್ನು ನಿಮ್ಮ ಹತ್ರ ಇಟ್ಕೊಂಡ್ರೆ ಬರೋದಿಲ್ಲ, ನಿಮ್ಗೆ ಅದು ಏನಕ್ಕೂ ಉಪಯೋಗ ಆಗೋದಿಲ್ಲ. ಅದನ್ನು ತಗೊಂಡೋಗಿ ಬ್ಯಾಂಕಿಗೆ ಸಬ್ಮಿಟ್ ಮಾಡುವಾಗ ಏನಾಗುತ್ತೆ, ಅಲ್ಲಿಂದ ಹಣ ಸಿಗುತ್ತೆ. ಅದೇ ಪ್ರಕಾರವಾಗಿ ದೇವರ ವಾಗ್ದಾನಗಳನ್ನು ನೀವು ನಂಬಿ ನಡೆಯುವಾಗ ಮಾತ್ರವೇ ಅದು ಕಾರ್ಯವಾಗುತ್ತದೆ ಹೊರತು ನೀವು ಸುಮ್ಮನೆ ನಂಬಿದ್ದೀರಾ ವಾಗ್ದಾನ ಇದೆಯಾ ಅಂದರೆ ಇದೆ ಅಂತೇಳಿ ಸುಮ್ಮನೆ ಇದ್ದರೆ ಅದು ಕಾರ್ಯ ಆಗೋದಿಲ್ಲ. ದೇವರ ವಾಗ್ದಾನಗಳು ಯಾವಾಗಲೂ ಅಂತ ಹೇಳಿದ್ರೆ ನಿಬಂಧನೆಗಳಿರುವಂಥದ್ದಾಗಿದೆ. ಅಂದರೆ ಗಾಡ್ಲಿ ಪ್ರಿನ್ಸಿಪಲ್ಸ್, ದೇವರ ವಾಗ್ದಾನಗಳಿರುವಂಥದ್ದು. ವಾಗ್ದಾನ ನೆರವೇರಬೇಕು ಅಂತ ಹೇಳಿದ್ರೆ ದೇವರು ಅದಕ್ಕೆ ನಿಯಮಗಳನ್ನು ಕೊಟ್ಟಿದ್ದಾರೆ. ದೇವರು ನಿಯಮಗಳನ್ನು ಕೊಟ್ಟಿದ್ದಾರೆ. ಓಕೆ, ಅದು ಒಂದೊಂದಾಗಿ ನೆಕ್ಸ್ಟ್ ನಾವು ನಿಮ್ಗೆ ಹೇಳ್ತಾ ಬರ್ತೇವೆ. ನೋಡಿರಿ, ದೇವರು ಏನು ಅಂತ ಹೇಳಿದ್ರೆ ವಾಗ್ದಾನಗಳನ್ನು ಕೊಡಬೇಕಾದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ನಾವು ಅದನ್ನು ನಂಬಿ ಸ್ವೀಕರಿಸುವಾಗ ಅದೇನಾಗುತ್ತೆ ಅಂತ ಹೇಳಿದ್ರೆ ಅದು ಯಥಾವತ್ತಾಗಿ ನಮ್ಮ ಜೀವಿತದಲ್ಲಿ ಕಾರ್ಯವಾಗುವಂಥದ್ದಾಗಿದೆ. ದೇವರು ಹಿಂದೆ ಮಾಡಿದ್ರ ಅಂತ ನೋಡ್ಬೇಕಾದ್ರೆ ಎಸ್, ದೇವರು ಮಾಡಿದ್ದಾರೆ. ನಾವು ನೋಡ್ತೇವೆ ವಿಮೋಚನೆ ಕಾಂಡದಲ್ಲಿ ನೋಡಬೇಕಾದ್ರೆ, ನಾನು ನಿಮ್ಮ ಜೊತೆಯಲ್ಲಿ ಬಂದು, ಬುಕ್ ಆಫ್ ಎಕ್ಸಡಸ್ ಚಾಪ್ಟರ್ 33:14 ನೋಡಬೇಕಾದ್ರೆ, ನಾನೇ ನಿಮ್ಮ ಜೊತೆಯಲ್ಲಿ ಬಂದು, ಇದು ದೇವರ ವಾಗ್ದಾನ. ಕೆಲವ್ರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಈ ಕೆಲವು ವಾಗ್ದಾನಗಳಿಂದ ಇದನ್ನು ಕೆಲವರು ಜನಗಳು ಒಪ್ಕೊಳ್ಳೋದಿಲ್ಲ. ಓಕೆ, ಕೆಲವರು ಒಪ್ಕೊಳ್ಳೋದಿಲ್ಲ. ಇದು ಆಗ ದೇವರು ಅವ್ರಿಗೆ ಕೊಟ್ಟಿದ್ದು, ಇದು ನಮಗಿಲ್ಲ, ಇದು ನಮಗಿಲ್ಲ ಅಂತ ಹೇಳ್ತಾರೆ. ಓಕೆ, ಸೊ ಆ ರೀತಿ ಇಲ್ಲ. ದೇವರ ವಾಗ್ದಾನಗಳು
ನೀವು ಆದಿಕಾಂಡದಿಂದ ನೋಡ್ಬೇಕಾದ್ರೆ ಪ್ರಕಟಣೆಗಂತವರೆಗೂ ನೀವು ಯಾವುದನ್ನಾರು ತೆಗೆದುಕೊಳ್ರಿ, ದೇವ್ರೇನು ಮಾಡಿದ್ರೆ ಅಂದರೆ ವಾಗ್ದಾನ ಮಾಡಿದರೆ ಅಂತ ಹೇಳಿದ್ರೆ ಅದು ಎಲ್ಲದಕ್ಕೂ ಅನ್ವಯ ಆಗುವಂಥದ್ದಾಗಿದೆ. ಎಲ್ಲ ಕಾಲಕ್ಕೂ ಎಲ್ಲ ಸಮಯಕ್ಕೂ ಅದು ಕೈಗೂಡುವಂಥದ್ದಾಗಿದೆ, ಸಂಭವಿಸುವಂಥದ್ದಾಗಿದೆ. ಹಲ್ಲೆಲೂಯಾ. ನಾವು ನೋಡ್ತಾ ಇದ್ದೇವೆ ಇಲ್ಲಿ, ನಾನೇ ನಿಮ್ಮ ಜೊತೆಯಲ್ಲಿ ಬಂದು ವಿಮೋಚನೆ ಕಂಡ 33ನೇ ಅಧ್ಯಾಯ ಬುಕ್ ಆಫ್ ಎಕ್ಸೆಡಸ್ ಚಾಪ್ಟರ್ 33:14 ನೋಡಬೇಕಾದ್ರೆ, ನಾನೇ ನಿಮ್ಮ ಜೊತೆಯಲ್ಲಿ ಬಂದು, ಇದು ದೇವರ ವಾಗ್ದಾನ. ಯಾರಿಗೆ ಕೊಟ್ಟಿದ್ದು ನೋಡಬೇಕಾದ್ರೆ ಮೋಶೆಗೆ ಕೊಟ್ಟಿದ್ದು. ಐಗುಪ್ತದಿಂದ ಇಸ್ರಾಯೇಲರನ್ನ ಗುಲಾಮತನ ವಿಮೋಚಿಸೋದಕ್ಕೋಸ್ಕರ ಕರ್ತನು ಮೋಶೆಯನ್ನು ಹೆಸರಿಡಿದು ಕರೀತಾರೆ. ಕರೆದಾಗ ಮೋಶೆ ಜೊತೆಯಲ್ಲಿ ದೇವರು ನಡೀತಾರೆ, ಅಂದರೆ ಇಸ್ರಾಯೇಲರ ಜೊತೆಯಲ್ಲೇ ದೇವರು ನಡೀತಾರೆ. ಮರುಭೂಮಿಯಲ್ಲಿ ಅವ್ರನ್ನ ಮೋಶೆ ನಡೆಸುವಾಗ ಮೋಶೆ ಜೊತೆಯಾಗಿ ಇಂಥವ್ರನ್ನ ಕಳಿಸ್ತೇನೆ ಅಂತೇಳಿ ಹೇಳೋದಿಲ್ಲ, ನಾನು ಇಂಥವ್ರು ಕಳಿಸ್ತೇನೆ ಅಂತ ಹೇಳೋದೇನು ಅಂತ ಹೇಳಿದ್ರೆ, ದೇವರು ನಾನೇ ನಿಮ್ಮ ಜೊತೆ ಬರುವೆನು. ಇದು ದೇವರ ವಾಗ್ದಾನವಾಗಿರುವಂಥದ್ದಾಗಿದೆ. ನಾವು ನೋಡಬೇಕಾದ್ರೆ ಈ ವಾಗ್ದಾನ ಮೋಶೆಗೆ ಮಾತ್ರ, ನಮಗಿಲ್ವಾ ಅಂತ ಎಲ್ಲರಿಗೂ ಇದೆ. ಓಕೆ, ಅದಕ್ಕೆ ದೇವರ ವಾಗ್ದಾನ ಏನು ಅಂತ ಹೇಳಿದ್ರೆ, ನೋಡ್ರಿ, ಮೋಶೆಗೆ ಅಲ್ಲಿ ಹೇಳಿದ್ರು, ಆದರೆ ಇಲ್ಲಿ ಹೊಸ ಒಡಂಬಡಿಕೆ ಏನು ಹೇಳ್ತೇನೆ ಅಂತ ಹೇಳಿದ್ರೆ, ಯುಗದ ಸಮಾಪ್ತಿ ನಾನು ನಿಮ್ಮೊಂದಿಗೆ ಇರ್ತೇನೆ, ಯುಗದ ಸಮಾಪ್ತಿಯೊಂದಿಗೆ ನಾನು ನಿಮ್ಮೊಂದಿಗೆ ಇರ್ತೇನೆ, ದೇವರ ವಾಗ್ದಾನ. ಇಲ್ಲಿ ನೋಡಬೇಕಾದ್ರೆ ಮೋಶೆ ಜೊತೆ ಯಾರು ಬರ್ತಾರೆ ಅಂತ ಹೇಳಬೇಕಾದ್ರೆ, ನಾನೇ ಬರ್ತೀನಿ ಅಂತ ದೇವರು ಹೇಳೋದನ್ನು ನೋಡ್ತೇವೆ. ಅದೇ ಪ್ರಕಾರವಾಗಿ ದೇವರು ಹಗಲು ಹೊತ್ತಿನಲ್ಲಿ ಮೇಘಸ್ತಂಭವಾಗಿ, ರಾತ್ರಿ ಜಾವಗಳಲ್ಲಿ ಅಗ್ನಿಸ್ತಂಭವಾಗಿ ದೇವರು ಅವರೊಂದಿಗೆ ನಡೆಯೋದನ್ನು ನಾವು ನೋಡ್ತೇವೆ. ಹಲ್ಲೆಲೂಯಾ. ದಟ್ ಮೀನ್ಸ್ ಗಾಡ್ ಕೀಪ್ ಹಿಸ್ ಪ್ರಾಮಿಸಸ್. ದೇವರು ತನ್ನ ವಾಗ್ದಾನವನ್ನು, ತನ್ನ ಮಾತನ್ನು ಅದು ನೆರವೇರಿಸೋದನ್ನು ನಾವು ನೋಡ್ತೇವೆ. ಸೊ ಹಾಗಾಗಿ ಬೆಳಗ್ಗೆ ನೋಡಬೇಕಾದ್ರೆ ದೊಡ್ಡ ಮೋಡ, ನೋಡಿ ಎಷ್ಟು ಚೆನ್ನಾಗಿದೆ ಅಂತೇಳಿ, ದೊಡ್ಡ ಮೋಡ ಅವ್ರನ್ನ ಆವರಿಸ್ಕೊಳ್ತಾ ಇತ್ತು. ದೇವರು ಯಾವಾಗ ಮುಂದುವರಿಬೇಕು ಅಂತ ನೋಡಬೇಕಾದ್ರೆ ಆ ಮೋಡ ಎದ್ದಿ ಮುಂದೆ ಹೋಗಬೇಕಾದ್ರೆ ಆ ಮೋಡವನ್ನು ನೋಡಿ ಇಸ್ರಾಯೇಲರು ಸಹ ಪ್ರಯಾಣ ಮಾಡ್ತಾಯಿದ್ರು. ಅದೇ ಪ್ರಕಾರವಾಗಿ ಮೋಡ ಎಲ್ಲಿ ನಿಲ್ಲುತ್ತೋ ಅವರಲ್ಲಿ ನಿಂತುಕೊಳ್ತಾ ಇದ್ರು. ಅದೇ ಪ್ರಕಾರವಾಗಿ ರಾತ್ರಿ ಜಾವದಲ್ಲಿ ಅಗ್ನಿಸ್ತಂಭ ಕಾಣಿಸಿಕೊಳ್ಳುವಾಗ ಅದು ಬೆಳಕನ್ನು ಹರಿಯುತ್ತಿತ್ತು. ಅಂದರೆ ದೇವರು ಯಾವ ರೀತಿ ವಾಗ್ದಾನ ಮಾಡಿದ್ರು ಅದರ ಪ್ರಕಾರ ನಡೆದುಕೊಳ್ಳೋದನ್ನು ನಾವು ನೋಡ್ತಾ ಇದ್ದೇವೆ. ದೇವರು ತನ್ನ ವಾಗ್ದಾನಕ್ಕೆ ಬದ್ಧರಾಗಿದ್ದಾರೆ, ತನ್ನ ಮಾತುಗಳಿಗೆ ಬದ್ಧರಾಗಿರೋದನ್ನು ನೋಡ್ತೇವೆ. ಮನುಷ್ಯರು ತಪ್ಪು ಹೋಗ್ತಾರೆ, ದೇವರನ್ನು ನಂಬದೇ ಹೋಗ್ತಾರೆ, ದೇವರ ಕಾರ್ಯಗಳನ್ನು ನೋಡು ಸಹ ಅದನ್ನು ನಂಬದೇ ಹೋಗ್ತಾರೆ, ದೇವರನ್ನ ಇಗ್ನೋರ್ ಮಾಡ್ತಾರೆ, ದೇವರನ್ನ ಅಲ್ಲೆಗೆಳಿತಾರೆ, ದೇವ್ರ ಕಾರ್ಯನೇ ಮಾಡ್ತಿಲ್ವೇನೋ ಅಂತ ಹೇಳ್ತಾರೆ. ಆದರೆ ದೇವರೇ ಆಗಿದ್ದಾರೆ. ದೇವರು ಇದುವರೆಗೂ ಸಹ ನಿಮ್ಮ ಜೀವಿತದಲ್ಲಿ ಈ ಗಳಿಗೆವರೆಗೂ ಸಹ ದೇವ್ರ ಕಾರ್ಯ ಮಾಡ್ತಲೇ ಇದ್ದಾರೆ. ಅದಕ್ಕೆ ನಾವು ಕಳೆದ ವಾರ ಹೇಳಿದ್ವಿ, ನಿಮ್ಮ ಆತ್ಮನ ಕಣ್ಣುಗಳು ತೆರೆಯಲ್ಪಡಬೇಕು. ನಿಮ್ಮ ಆತ್ಮನ ಕಣ್ಣುಗಳು ತೆರೆಯಲ್ಪಟ್ಟಾಗ ಮಾತ್ರವೇ ನಿಮಗೆ ಗೋಚರಿಸುವಂಥದ್ದು. ಇಲ್ಲ ಅಂತ ಹೇಳಿದ್ರೆ ದೇವರ ಬಗ್ಗೆ ಅರಿವು ಉಂಟಾಗೋದಿಲ್ಲ. ಸೈತಾನನು ಕಣ್ಣಿಗೆ ಅಂಟನ್ನು ಬಳೆದಿರೋದ್ರಿಂದ ಅವ್ರಿಗೆ ಕಣ್ಣು ಕಾಣಿಸೋದಿಲ್ಲ, ಆತ್ಮನ ಕಣ್ಣುಗಳು ತೆರೆಯಲ್ಪಡೋದಿಲ್ಲ. ಆತ್ಮನ ಕಣ್ಣು ತೆರೆಯಲ್ಪಡಬೇಕು. ಅದಕ್ಕೆ ನೀವು ಪ್ರಾರ್ಥನೆಯಲ್ಲಿ ಇದಿರಬೇಕು, ದೇವರೇ ನನ್ನ ಆತ್ಮನ ಕಣ್ಣುಗಳನ್ನ ತೆರೆ ಸ್ವಾಮಿ, ಆಗ ನಿನ್ನ ಅದ್ಭುತಗಳನ್ನು, ಧರ್ಮಶಾಸ್ತ್ರದಲ್ಲಿರುವ ಅದ್ಭುತಗಳನ್ನು ನಾನು ಕಂಡುಕೊಳ್ತೇನೆ ಅಂತೇಳಿ. ದೇವರು ನಮ್ಮೊಂದಿಗೆ ಬರುವಂಥ ದೇವರಾಗಿದ್ದಾರೆ, ದೇವರು ನಮ್ಮೊಂದಿಗೆ ಇರುವಂಥ ದೇವರಾಗಿದ್ದಾರೆ. ಗಾಡ್ ಆಫ್ ಇಮ್ಯಾನ್ಯುವೆಲ್ ಅಂದರೆ ದೇವರು ನಮ್ಮ ಕೂಡ ಇರ್ತಾರೆ, ದೇವರು ನಮ್ಮ ಜೊತೆ ಇರ್ತಾರೆ ಅಂತ ಹೇಳಿದ್ರ ಅರ್ಥ. ಇದು ದೇವರ ವಾಗ್ದಾನಗಳು. ನಾವು ನೋಡ್ತಾ ಇದ್ದೇವೆ, ದೇವರು ಆ ಕಾಲದ ಘಟ್ಟಕ್ಕೆ ಯಾವ ರೀತಿಯಾಗಿ ವಾಗ್ದಾನಗಳನ್ನ ಮಾಡ್ಕೊಂಡು ಬಂದರು ಅದೇ ಪ್ರಕಾರವಾಗಿ ದೇವರು ನೆರವೇರಿಸ್ಕೊಂಡು ಬರೋದು ಸಹ ನೋಡ್ತೇವೆ. ನಾನು ನಿಮಗೆ ಪೀಠಿಕೆ ಆಗ್ತೇನೆ, ನಾನು ಸಬ್ಜೆಕ್ಟಿಗೆ ಹೋಗಿಲ್ಲ. ನಾವು ನೋಡ್ತಾ ಇದ್ದೇವೆ ಯಾವ ರೀತಿಯಾಗಿ ಮೋಶೆ ನಂತರ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಯೆಹೋಶುವನನ್ನು ದೇವರು ಹೇಳ್ತಾರೆ, ಯೆಹೋಶುವನೇ ಇದನ್ನು ಯೆರಿಕೋ ಕೋಟೆ ನಾನು ನಿಮಗೆ ಕೊಡ್ತೇನೆ, ಯೆರಿಕೋ ಕೋಟೆಯನ್ನು ನಾನು ನಿಮಗೆ ಕೊಡ್ತೇನೆ, ಏನು ಮಾಡಿ ಪಟ್ಟಣವನ್ನು ಸುತ್ತು ಬನ್ನಿರಿ, ಆಮೇಲೆ ಗಟ್ಟಿಯಾಗಿ ಆರ್ಭಟ ಮಾಡಿರಿ, ನಾನು ನಿಮಗೆ ಈ ಯೆರಿಕೋ ಗೋಡೆಯನ್ನು ಕೊಡ್ತೇನೆ. ದೇವರು ಮಾಡುವಂಥ ಕಾರ್ಯಗಳು ಇದು ವಿಭಿನ್ನವಾಗಿರುವಂಥದ್ದಾಗಿದೆ, ಡಿಫ್ರೆಂಟ್ ಆಗಿರುವಂಥದ್ದಾಗಿದೆ. ಇದು ಸಾಮಾನ್ಯ ಮನುಷ್ಯರಿಗೆ ಹೆಂಗೆ ಕಾಣಿಸುತ್ತೆ ಅಂತ ಹೇಳಿದ್ರೆ ಹುಚ್ಚುತನವಾಗಿ ತೋರುತ್ತೆ. ಅದಕ್ಕೆ ಶಿಲುಬೆಯ ಮಾತು ಅನೇಕರಿಗೆ ಏನಾಗಿದೆ, ಈ ಲೋಕದಲ್ಲಿರೋರಿಗೆ, ನಾಶದಲ್ಲಿರೋರಿಗೆ ಹುಚ್ಚು ಮಾತಾಗಿ ತೋರುತ್ತದೆ. ಆದರೆ ನಮಗಾದರೂ ದೇವರ ಶಕ್ತಿಯಾಗಿರುವಂಥದ್ದಾಗಿದೆ. ಯೆರಿಕೋ ಗೋಡೆ ಯಾವ ರೀತಿಯಾಗಿ ಬಿತ್ತು ಅಂತ ನೋಡಬೇಕಾದ್ರೆ ಯೆಹೋಶುವನಿಗೆ ಹೇಳಿದ್ರು, 7 ಸಾರಿ ಗೋಡೆಯನ್ನು ಸುತ್ತು.
ಆ ಕೋಟೆಯನ್ನು ಸುತ್ತ ಬಾ. ಜನಗಳ ಕಣ್ಣಿಗೆ ಹೆಂಗೆ ಕಾಣಿಸಿರ್ಬೋದು ಅದು? ಇವ್ರು ಯುದ್ಧ ಮಾಡೋಕ್ಕೆ ಬಂದಿದ್ದಾರೆ, ನೋಡಿದ್ರೆ ಮೌನವಾಗಿ ಕೋಟೆಯನ್ನು ಸುತ್ತಾ ಇದ್ದಾರೆ. ಕೂಗಾಡ್ತಿಲ್ಲ, ಕಿರ್ಚಾಡ್ತಿಲ್ಲ, ಏನು ಆರ್ಭಟ ಮಾಡ್ತಿಲ್ಲ. ಯುದ್ಧದ ಇದೇ ಇಲ್ಲ, ಹುಮ್ಮಸ್ಸೇ ಇಲ್ಲ. ಸುಮ್ಮನೆ ಬರ್ತಾರೆ, ಮೌನವಾಗಿ ಸುತ್ತಾರೆ, ಹೋಗ್ತಾರೆ. ಇವ್ರಿಗೆ ತಲೆ ಸರಿಗಿಲ್ಲ, ಇಲ್ಲ ಇವ್ರಿಗೇನು ಮತಿ ಬರವಣೆ ಆಗಿದೆ, ಇಲ್ಲ ಏನಾಗಿದೆ ಗೊತ್ತಿಲ್ಲ, ಈ ರೀತಿ ಆಗಿದ್ರೆ ಅಂತ ಜನಗಳು ಆಡ್ಕೊಂಡಿರ್ಬೋದು. ನೋಡಿ, ಜನಗಳು ನೋಡೋ ರೀತಿ, ಜನಗಳು ಯಾವ ರೀತಿಯಾಗಿ ಯೋಚನೆ ಮಾಡ್ತಾರೆ, ಯಾವ ರೀತಿಯಾಗಿ ಆಲೋಚನೆ ಮಾಡ್ತಾರೆ, ಜನಗಳು ತಮ್ಮ ನೇರಕ್ಕೆ ಕಾರ್ಯ ಮಾಡಬೇಕು ಅಂತೇಳಿ ದೇವರು ಕಾರ್ಯ ಮಾಡಬೇಕು ಅಂತ ಬಯಸ್ತಾರೆ. ಆದರೆ ದೇವರು ಆ ರೀತಿಯಾಗಿ ಕಾರ್ಯಗಳನ್ನು ಮಾಡೋದಿಲ್ಲ. ಚೆನ್ನಾಗಿ ಅರ್ಥ ಮಾಡ್ಕೊಳ್ರಿ. ದೇವರು ನಿಮ್ಮ ಇಷ್ಟಕ್ಕೆ, ನಿಮಗೆ ಇಷ್ಟ ಆಗೋ ಹಾಗೆ, ನಿಮ್ಗೆ ಏನು ಬೇಕು, ನಿಮ್ಗೆ ಯಾವ್ದು ಸರಿ ಅನಿಸುತ್ತೆ, ನಿಮ್ಗೆ ಏನೆಲ್ಲ ಬೇಕಾಗಿದೆ, ನನಗೆ ಈ ರೀತಿಯೇ ಮಾಡಬೇಕು ಅಂತ ಹೇಳಿದ್ರೆ ದೇವ್ರು ಕಾರ್ಯ ಮಾಡೋದಿಲ್ಲ. ಅದಕ್ಕೆ ದೇವ್ರು ಮಾಡ್ತಾರೆ, ಆದರೆ ತಮ್ಮ ವಿಧದಲ್ಲಿ, ತಮ್ಮ ಆಲೋಚನೆ ಪ್ರಕಾರವಾಗಿ, ತಮ್ಮ ರೀತಿಯಲ್ಲಿ ಮಾಡ್ತಾರೆ. ಆದರೆ ಈ ಜನಗಳೇನು ಮಾಡ್ತಾರೆ ಅಂತ ಹೇಳಿದ್ರೆ, ನೋಡುವಾಗ ಹೆಂಗೆ ಕಾಣಿಸುತ್ತೆ ಇದು? ನೋಡುವಾಗ ಹೇಗೆ ಕಾಣಿಸುತ್ತೆ? ತುಂಬ ತಮಾಷೆ ಕಾಣಿಸುತ್ತೆ ಕೆಲವರಿಗೆ. ಏನಾಗುತ್ತೆ, ಸುಮ್ಮನೆ ಬರ್ತಾರಪ್ಪ, ಎರಿಕೋ ಕೂಡ ನೋಡ್ತಾರೆ, ಸುತ್ತುತ್ತಾರೆ, ಹೋಯ್ತಾರೆ, ಏನೂ ಮಾಡ್ತಿಲ್ಲ. ಆದರೆ ಜನಗಳಿಗೆ ಕಾಣೋ ರೀತಿಯಲ್ಲಿ ಇವ್ರ ಕಾರ್ಯವನ್ನು ಮಾಡ್ತಿಲ್ಲ. ದೇವರು ಕಾಣೋ ಹಾಗೆ, ದೇವರು ಹೇಳಿದ ಹಾಗೆ ಇವ್ರ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ. ಕೇಳೋದು, ಮನುಷ್ಯನ ಮಾತನ್ನು ಕೇಳೋದಕ್ಕಿಂತ ದೇವರ ಮಾತನ್ನು ಕೇಳುವುದು ಅತ್ಯುತ್ತಮವಾದದ್ದು, ಉತ್ತಮವಾದದ್ದು. ಅದಕ್ಕೆ ನಾವು ಕರ್ತನ ಮಾತನ್ನು ಕೇಳಬೇಕು, ನಿಮ್ಮ ಮಾತನ್ನು ಕೇಳಬೇಕು ಅಂತ ಹೇಳ್ಬಿಟ್ಟು ಕೇಳ್ತಾರೆ. ನಾವು ಯಾವಾಗಲೂ ದೇವರ ಮಾತನ್ನು ಕೇಳುವಂಥವ್ರಾಗಿರ್ಬೇಕು. ಅದಕ್ಕೋಸ್ಕರನೇ ಮನುಷ್ಯನು ಏನು ಬೇಕಾದರೂ ಮಾತಾಡ್ತಾನೆ, ಮನುಷ್ಯನು ಯಾವ ರೀತಿ ಬೇಕಾದ್ರೂ ಮಾತಾಡ್ತಾನೆ. ಅದಕ್ಕೆ ನಾವು ಮನುಷ್ಯರ ಸ್ವರಕ್ಕೆ, ಮನುಷ್ಯರ ಮಾತುಗಳಿಗೆ ಕಿವಿ ಕೊಡಬಾರ್ದು. ಮನುಷ್ಯನ ಮಾತುಗಳೇನಾಗುತ್ತೆ ಅಂತ ಹೇಳಿದ್ರೆ ನಿಮ್ಮನ್ನು ನಿರಾಸೆ ಪಡಿಸುವಂಥದ್ದಾಗಿದೆ, ನಿಮ್ಮನ್ನು ದುಃಖಕ್ಕೆ ತಳ್ಳುವ, ನಿಮ್ಮನ್ನು ಚಿತ್ತಾಕ್ರಾಂತರಾಗಿ ಮಾಡುವಂಥದ್ದಾಗಿದೆ, ನಿಮಗೆ ಅನುಮಾನವನ್ನು ಹುಟ್ಟು ಹಾಕುವಂಥದ್ದಾಗಿದೆ. ಆದರೆ ದೇವರ ಮಾತಲ್ಲ. ದೇವರು ಒಂದು ಸಾರಿ ಹೇಳಿದ್ರೆ, ದೇವರೇನಾದ್ರು ಮಾಡ್ತೀನಿ ಅಂತ ಹೇಳಿದ್ರೆ ಅದನ್ನು ಖಂಡಿತವಾಗಿ ಮಾಡೇ ಮಾಡ್ತಾರೆ. ದೇವರು ವಾಗ್ದಾನದಲ್ಲಿ ನಂಬಿಗಸ್ತನಾದ ದೇವರು. ಅದಕ್ಕೆ ನಮ್ಗೆ ಹೇಳ್ತಾ ಇದ್ದೇವೆ, ದೇವರೇನಾದ್ರು ಹೇಳಿದ್ರೆ ಮಾಡೇ ಮಾಡ್ತಾರೆ ಅಂತೇಳಿ. ಅದಕ್ಕೆ ನಿಮಗೆ ಪ್ರೂಫ್ಗಳನ್ನ ಕೊಡ್ತಾ ಹೋಗ್ತಾ ಇದೀವಿ ಒಂದೊಂದಾಗಿ. ಇಲ್ಲಿ ನೋಡಬೇಕಾದ್ರೆ, ಎರಿಕೋ ಗೋಡೆಯನ್ನು ನೋಡಬೇಕಾದ್ರೆ ಯಾರು ಬೀಳಿಸಲಾಗದಂಥ ಬಲಿಷ್ಠವಾದ ಗೋಡೆಯಾಗಿದೆ ಅದು. ಯಾವ ಮನುಷ್ಯರು ಸಹ ಬೀಳ್ಸೋಕ್ಕೆ ಸಾಧ್ಯ ಇಲ್ಲ. ಯಾವ ದೊಡ್ಡ ಕಲ್ಲುಗಳಾಗಿರ್ಬೋದು, ಇಲ್ಲ ಅಂತ ಹೇಳಿದ್ರೆ ಗುರಾಣಿ, ಬರ್ಜಿ ಏನು ಮಾಡಿ ಹಾಕಿದ್ರೂ ಅದು ಹೋಗಲ್ಲ. ಸೊ ಆದರೆ 7 ದಿನಗಳ ನಂತರ ಅವರು ಗಟ್ಟಿಯಾಗಿ ಆರ್ಭಟಿಸುವಾಗ ಎರಿಕೋ ಗೋಡೆ ಆಟೋಮೆಟಿಕ್ಕಾಗಿ ಬಿದ್ದು ಹೋಗುತ್ತೆ. ಅದರ ಅರ್ಥ, ದೇವರು ಏನು ಹೇಳ್ತಾರೋ ಅದನ್ನು ಮಾಡುವಾಗ ದೇವರು ನಮ್ಮ ಜೀವಿತದಲ್ಲಿ ಕಾರ್ಯ ಮಾಡ್ತಾರೆ. ದೇವರ ಮಾತುಗಳು, ಅದಕ್ಕೆ ದೇವರ ವಾಕ್ಯಗಳು ಅಂತ ಹೇಳಬೇಕಾದ್ರೆ ಬೈಬಲ್ನಲ್ಲಿ ಸುಮ್ಮನೆ ತಿಳ್ಕೊಂಡ್ಬೇಡ್ರಿ. ಸುಮ್ಮನೆ ಏನೋ ಬರೆದಿದ್ದಾರೆ, ಸುಮ್ಮನೆ ಏನೋ ಇದೆ, ಈ ರೀತಿಯಾಗಿ ತಿಳ್ಕೊಂಡ್ರೆ ಅದು ಕಾರ್ಯ ಆಗೋದಿಲ್ಲ. ಅದಕ್ಕೆ ದೇವರ ವಾಗ್ದಾನಗಳನ್ನು ನಾವು ನಂಬಿ, ನಾವು ಅದನ್ನು ಹೊಂದಿಕೊಳ್ಳುವಾಗ, ಅದನ್ನು ನಂಬಿ ನಡೆಯುವಾಗ ಅದು ಕಾರ್ಯವಾಗುವಂಥದ್ದಾಗಿದೆ. ಅನೇಕರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಬೈಬಲ್ನ ಕೇವಲ ಒಂದು ಧರ್ಮಶಾಸ್ತ್ರ, ಏನೋ ಓದಬೇಕು, ಏನೋ ಇದೆ, ಏನೋ ಹೇಳಿದ್ದಾರೆ ಅಂಥೇಳಿ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಕೇವಲ ಧಾರ್ಮಿಕವಾಗಿ ತೆಗೆದುಕೊಳ್ತಾರೆ. ದೇವರ ವಾಕ್ಯಗಳನ್ನು ಅರ್ಥೈಸಿಕೊಳ್ಳೋದಿಲ್ಲ, ದೇವರ ವಾಕ್ಯಗಳನ್ನು ಅರ್ಥ ಮಾಡ್ಕೊಳ್ಳೋದಿಲ್ಲ. ಅದರಲ್ಲಿರುವಂಥ ರಹಸ್ಯಗಳಿರ್ಬೋದು, ಗೂಢಾರ್ಥಗಳಿರ್ಬೋದು, ಮರ್ಮಗಳಿರ್ಬೋದು. ಇದು ಸಾಗರದಂತೆ ಇದೆ, ಸಮುದ್ರಕ್ಕಿಂತಲೂ ಹೆಚ್ಚಾಗಿರುವಂಥದ್ದಾಗಿದೆ. ಇದರಲ್ಲಿ ನಾವು ಒಂದು ಸಾಸಿವೆ ಕಾಳಷ್ಟು ತಿಳ್ಕೊಂಡಿದ್ದೀವೋ ಗೊತ್ತಿಲ್ಲ, ಸ್ಮಾಲ್ ಸಾಸಿವೆ ಕಾಳು ಅಷ್ಟು ತಿಳ್ಕೊಂಡಿದ್ದೀವೋ ಗೊತ್ತಿಲ್ಲ. ಸಾಗರದಷ್ಟಿದೆ ದೇವರ ವಾಕ್ಯದ ಗೂಢಾರ್ಥಗಳಷ್ಟಿದೆ. ನೀವು ಯಾವ ರೀತಿಯಾದಂಥ ನಂಬಿಕೆಯನ್ನು ಇಟ್ಟು ಜೀವಿತ ಮಾಡ್ತಿದ್ದೀರಾ? ಯಾವ ರೀತಿಯಾಗಿ ದೇವರ ಮಾತುಗಳನ್ನು ಹೊಂದಿಕೊಂಡು ದೇವರು ಏನು ಹೇಳ್ತಾರೋ ಅದನ್ನು ನಂಬಿ ಜೀವಿಸ್ತಾ ಇದ್ದೀರಾ ಅಂತ ಆಲೋಚನೆ ಮಾಡಿ ನೋಡ್ರಿ. ಯಾವ ರೀತಿಯಾಗಿ ಜೀವಿಸ್ತಾ ಇದ್ದೀರಾ? ಈ ನಂಬಿಕೆ, ದೇವ್ರೇನು ಹೇಳ್ತಾರೋ ಅದನ್ನು ನಂಬಬೇಕು, ನಡಿಬೇಕು, ಅಷ್ಟೇ ಮಾಡಬೇಕಾಗಿರೋದು. ನಂಬಬೇಕು, ಅದಕ್ಕೆ ವಿಧೇಯರಾಗಬೇಕು, ಅದರ ಪ್ರಕಾರ ನಡಬೇಕು. ಇಷ್ಟೇ ಮಾಡಬೇಕಾದ್ರೆ ಬೇರೆ ಇನ್ನೇನು ಜಾಸ್ತಿ ಮಾಡೋ ಅವಶ್ಯಕತೆ ಇಲ್ಲ. ನಂಬ್ರಿ, ವಿಧೇಯತೆ ತೋರಿಸ್ರಿ, ಅದರ ಪ್ರಕಾರ ನಡೀರಿ, ಜೀವಿಸ್ರಿ, ದಟ್ಸ್ ಆಲ್. ಅದನ್ನು ಮಾಡಿದ್ರೆ ಖಂಡಿತವಾಗಿ ಬದಲಾವಣೆಗಳನ್ನು ನೋಡ್ತೀರಾ, ಚೇಂಜಸ್ಗಳನ್ನು ನೋಡ್ತೀರಾ. ಅನೇಕರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ನಾವು ಅನೇಕ ವರ್ಷಗಳಿಂದ ಕೆಲವ್ರನ್ನ ನೋಡಿದ್ದೇವೆ. ಅವರ ಜೀವಿತ ಇನ್ನೂ ಸಹ ಬದಲಾಗಿಲ್ಲ. ಇನ್ನೂ ಸಭೆಗೆ ಬರ್ತಾ ಇದ್ದಾರೆ, ಇನ್ನೂ ಹಾಗೇ ಇದ್ದಾರೆ,
ಬರ್ತಾರೆ ಹೋಗ್ತಾರೆ, ಯಾವುದೇ ರೀತಿಯಾದ ಬದಲಾವಣೆ ಇಲ್ಲ. ಕಾರಣ ಏನು ಅಂತ ಹೇಳಿದ್ರೆ ಅವರು ಇದನ್ನು ಹೇಗಿದೆ ಅದನ್ನು ಸ್ವೀಕರಿಸ್ತಾ ಇಲ್ಲ. ಸುಮ್ಮನೆ ಬರ್ತಾರೆ ಹೋಗ್ತಾರೆ. ಇನ್ನು ಅನೇಕ ವಿಶ್ವಾಸಿಗಳದ್ದು ಇದೇ ಸಮಸ್ಯೆ ಆಗಿದೆ. ಇದೇ ಸಮಸ್ಯೆ. ನೀವು ಧಾರ್ಮಿಕವಾಗಿತ್ತು, ನೀವು ಅದನ್ನು ಏನಂತಾರೆ, ಅದಕ್ಕೆ ಒಂದು ಕ್ಯಾಶುಯಲ್ ಆಗಿ, ಉದಾಹರಣೆಗೆ ನೀವು ಕೆಲಸಕ್ಕೆ ಹೋಗ್ತೀರಾ, ಕೆಲಸ ಮಾಡ್ತೀರಾ, ಬರ್ತೀರಾ, ಇಲ್ಲ ಹೋಗ್ತೀರಾ ಬರ್ತೀರಾ, ಈ ರೀತಿಯಾಗಿ ಸಭೆಗೆ ಹೋಗಿ ಬರ್ತೀರಾ ಅಂತ ಹೇಳಿದ್ರೆ ಖಂಡಿತವಾಗಿ ನಿಮ್ಮನ್ನು ನೀವು ಮೋಸಗೊಳಿಸ್ಕೊಳ್ತಾ ಇದ್ದೀರಾ. ಇನ್ನು ಧಾರ್ಮಿಕವಾಗಿ ಜೀವಿಸ್ತಾ ಇದ್ದೀರಾ. ಹೊಸ ಒಡಂಬಡಿಕೆಯಲ್ಲಿ ದೇವ್ರ ವಾಕ್ಯ ಹೇಳುತ್ತೆ ಏನು ಅಂತ ಹೇಳಿದ್ರೆ, ನಾವು ಹಳೆಯ ರೀತಿಯಲ್ಲಿ ದೇವರನ್ನು ಸೇವಿಸುವಂಥರಲ್ಲ, ಪರಿಶುದ್ಧಾತ್ಮನ ಒಳಗೊಂಡು ಪರಿಶುದ್ಧಾತ್ಮನೊಂದಿಗೆ ಹೊಸ ರೀತಿಯಲ್ಲಿ ನಾವು ದೇವರನ್ನು ಸೇವಿಸುವಂಥವರಾಗಿದ್ದೇವೆ. ದಟ್ ಮೀನ್ಸ್ ಏನು ಅಂತ ಹೇಳಿದ್ರೆ, ನೀವು ಪರಿಶುದ್ಧಾತ್ಮನ ಅನುಭವಗಳ ಪರಿಶುದ್ಧಾತ್ಮನ ಮುಖಾಂತರವಾಗಿ ದೇವರನ್ನು ನೀವು ಕಂಡುಕೊಳ್ಳುವಂಥವರಾಗಿದ್ದೀರಾ. ದೇವರ ಅನುಭವ ಮಾಡುವಂಥವರಾಗಿದ್ದೀರಾ ಅಂತ ಅರ್ಥ. ಈ ರೀತಿಯಾಗಿ ನೀವು ಹೋಗ್ತೀರಾ ಏನೋ ಒಂದು ಕೆಲಸ ಮಾಡೋ ಥರ ಹೋಗೋದು, ಸುಮ್ಮನೆ ಕೂತ್ಕೊಳ್ಳೋದು, ಎದ್ದು ಬರೋದು, ಒಂದು ನಿಮ್ಮ ಹೃದಯದಲ್ಲಿ, ನಿಮ್ಮ ಆತ್ಮದಲ್ಲಿ ಏನೂ ಬದಲಾವಣೆ ಇಲ್ಲ ಅಂತ ಹೇಳಿದ್ರೆ, ಹಾಗಾದರೆ ಎಲ್ಲೋ ಏನೋ ಮಿಸ್ಟೇಕ್ ಆಗಿದೆ, ಎಲ್ಲೋ ಏನೋ ತಪ್ಪಾಗಿದೆ. ಅದಕ್ಕೆ ನೋಡ್ರಿ, ಒಂದು ಕಡೆ ದೇವರ ವಾಗ್ದಾನಗಳನ್ನು ಇಟ್ಕೊಂಡು ಏನಂತಾರೆ, ಜನಗಳು ಮೇಲ್ಮೇಲಕ್ಕೆ ಹೋಗ್ತಾ ಇದ್ದಾರೆ, ಅವರು ದೇವರ ಆಶೀರ್ವಾದದಿಂದ ಆಶೀರ್ವಾದಕ್ಕೆ ಹೋಗ್ತಾ ಇದ್ದಾರೆ, ಬದಲಾವಣೆಗಳನ್ನು ನೋಡ್ತಾ ಇದ್ದಾರೆ, ದೇವ್ರಿಗೋಸ್ಕರ ಜೀವಿಸ್ತಾ ಇದ್ದಾರೆ, ದೇವ್ರಿಗೋಸ್ಕರ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆ ನೋಡಬೇಕಾದ್ರೆ ಬರೀ ನಾಮಕಾವಸ್ಥೆಗೆ ಹೇಳ್ಕೊಂಡು ವಿಶ್ವಾಸಿಗಳು ಅಂತ ಹೇಳ್ಕೊಂಡು ಇನ್ನೂ ಅಧೋಲೋಕಕ್ಕೆ ಹೋಗ್ತಾ ಇದ್ದಾರೆ. ಇನ್ನೂ ಕೆಳಗಡೆ ಜೀವನದಲ್ಲಿ ಮೇಲ್ಗಡೆ ಅಲ್ಲ, ಇನ್ನೂ ಕೆಳಗಡೆ ಹೋಗ್ತಾ ಇದ್ದಾರೆ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡೋದಕ್ಕೆ ಕರೆದಿರೋದು, ನೀವು ಚೆನ್ನಾಗಿರಬೇಕು ಅಂತಲೇ ಕರೆದಿರೋದು. ದೇವರು ನಿಮ್ಮನ್ನು ಏನೋ ಹೀನ ಸ್ಥಿತಿಗೆ ಬಡವರಾಗಿದ್ಕೊಂಡು ಏನೋ ಗತಿಯಿಲ್ದವ್ರ ಥರ ಇರಬೇಕು ಅಂತ ದೇವರು ಬಯಸೋದಿಲ್ಲ. ಯಾವ ರೀತಿಯಾಗಿ ಒಂದು ತಂದೆ ತನ್ನ ಮಕ್ಕಳು ಯಾವ ರೀತಿಯಾಗಿ ಚೆನ್ನಾಗಿ ಬದುಕಿ ಬಾಳಬೇಕು, ಅವ್ರಿಗೋಸ್ಕರ ಒಂದು ಭವಿಷ್ಯನ ರೂಪಿಸ್ಬೇಕು, ಅವ್ರಿಗೋಸ್ಕರ ಎಲ್ಲ ಒಳ್ಳೆ ಕಾರ್ಯಗಳನ್ನು ಮಾಡಬೇಕು, ಒಳ್ಳೆಯದನ್ನು ಇಡಬೇಕು ಅಂತೇಳಿ ಬಯಸ್ತಾರೋ, ಅದೇ ಪ್ರಕಾರವಾಗಿ ನಮ್ಮ ಪರಲೋಕದಲ್ಲಿರುವ ತಂದೆಯು ನಮಗೋಸ್ಕರ ಶ್ರೇಷ್ಠ ವಾಗ್ದಾನಗಳನ್ನು ನೀಡಿದ್ದಾರೆ. ನಮ್ಮ ಜೀವಿತಕ್ಕೆ ಬೇಕಾದೆಲ್ಲವನ್ನು ಕೊಟ್ಟಿದ್ದಾರೆ. ನೀವು ಅದನ್ನು ನೋಡಿ, ಅದನ್ನು ತಿಳ್ಕೊಂಡು, ಅದನ್ನು ಹೊಂದ್ಕೊಂಡು ನೀವು ಜೀವಿಸಬೇಕಾಗಿದೆ ಅಷ್ಟೇ. ಇಲ್ಲ ಅಂತ ಹೇಳಿದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ, ಅನೇಕರು ಈ ರೀತಿಯಾಗಿ ಸತ್ಯವನ್ನೇ ತಿಳ್ಕೊಳ್ಳೋದಿಲ್ಲ. ಅದಕ್ಕೆ ಹೇಳೋದು, ಸತ್ಯವನ್ನು ತಿಳಿಯಿರಿ, ಸತ್ಯ ನಿಮ್ಮನ್ನು ಬಿಡುಗಡೆ ಮಾಡುತ್ತೆ ಅಂತೇಳಿ. ಅನೇಕರು ವಾಗ್ದಾನಗಳನ್ನು ನಂಬೋದೇ, ಕೆಲವರು ಬೈಬಲ್ಲೇ ಓದೋದಿಲ್ಲ, ಸುಮ್ಮನೆ ಇಟ್ಕೊಂಡಿರೋದು. ವರ್ಷಕ್ಕೊಂದೊಂದು ಸರಿ 2 ಸರಿ ಏನು ಸಿಗುತ್ತೆ? ಡೈಲಿ ಊಟ ಮಾಡ್ತೀರಲ್ಲ, ಯಾಕೆ ಊಟ ಮಾಡ್ತೀರಾ? ನಿಮ್ಮ ದೇಹ ಚೆನ್ನಾಗಿರಬೇಕು. ಇಲ್ಲ ಅಂತ ಹೇಳಿದ್ರೆ ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗಬೇಕಾಗತ್ತೆ, ಸುಸ್ತಾಗಿ ಬಿದ್ದು ತಲೆ ತಿರುಗಿ. ಯಾಕೆ? ಆಹಾರ ಇಲ್ಲ ಅಂದರೆ ಮನುಷ್ಯನ ದೇಹ ಏನಾಗುತ್ತೆ, ಕೃಶವಾಗುತ್ತೆ, ವೀಕ್ನೆಸ್ ಬರುತ್ತೆ, ಅವನಿಗೆ ದೇಹದಲ್ಲಿ ನಡೆಯೋಕ್ಕಾಗಲ್ಲ, ನಿಶಕ್ತಿ ಉಂಟಾಗ. ಅದೇ ಪ್ರಕಾರವಾಗಿ ನೀವು ದೇವರ ಆತ್ಮನ ಆಹಾರ, ದೇವರ ವಾಕ್ಯದ ಆಹಾರ ತಿಂದಿಲ್ಲ ಅಂತ ಹೇಳಿದ್ರೆ, ವರ್ಷಗಟ್ಟಲೆ ತಿಂದಿಲ್ಲ, ನಿಮ್ಮ ಜೀವಿತ ಹೆಂಗಿರ್ಬೋದು? ICUಗಿಂತ ಕಡೆ ಇರ್ಬೋದೇನೋ ಗೊತ್ತಿಲ್ಲ, ವೆಂಟಿಲೇಟ್ರಲ್ಲಿ ಹೋಗಿರ್ಬೋದೇನೋ, ಕೆಲವ್ರು ಗೊತ್ತಿಲ್ಲ. ದೇವರ ವಾಕ್ಯ ಏನಿದೆ ಇದನ್ನು ನಾವು ಡೈಲಿ ಭುಜಿಸ್ಬೇಕು. ಅಂದರೆ ಪ್ರತಿ ದಿವಸ ನೀವು ಆಹಾರ ಸೇವನೆ ಮಾಡ್ತಿರಲ್ಲ, ಅದಕ್ಕಿಂತ ಹೆಚ್ಚಾಗಿ ಈ ಆಹಾರವನ್ನು, ಈ ದೇವರ ವಾಕ್ಯ ಎಂಬ ಆಹಾರ, ಅದಕ್ಕೆ ಜೀವರೊಟ್ಟಿ, ನಾನೇ ಜೀವರೊಟ್ಟಿ ಅಂತ ಸ್ವಾಮಿ ಹೇಳ್ತಾರೆ. ಪರಲೋಕದ ಮನ್ನ ಅಂತೇಳಿ ಹಳೆ ಒಡಂಬಡಿಕೆಯಲ್ಲಿ ಹೇಳುತ್ತೆ. ಯಾವಾಗ ಈ ಮಣ್ಣನ್ನು ನಿಮ್ಮ ಆತ್ಮಕ್ಕೆ ತಿನ್ನಿಸ್ಬೇಕು, ನಿಮ್ಮ ಆತ್ಮಕ್ಕೆ ಸೇವಿಸ್ಬೇಕು. ಇದನ್ನು ಆವಾಗಲೇ ನಿಮಗೆ ಗಟ್ಟಿಯಾಗುವಂಥದ್ದು, ದೃಢವಾಗುವಂಥದ್ದು, ಬಲಿಷ್ಠರಾಗುವಂಥದ್ದು. ದೇವರ ವಾಗ್ದಾನ ಎಲ್ಲಿದೆ ಅಂತ ಹೇಳಿದ್ರೆ, ನಿಮ್ಮ ವಿಧೇಯತೆಯಲ್ಲಿದೆ. ಧರ್ಮೋಪದೇಶಕಾಂಡ, ಬುಕ್ ಆಫ್ ಡ್ಯೂಟೋನಮಿ ಚಾಪ್ಟರ್ 28 ವರ್ಸ್ ನೋಡಬೇಕಾದ್ರೆ ವಿಧೇಯತೆಯನ್ನು ದೇವರಲ್ಲಿ ಹೇಳ್ತಾರೆ. ಏನಂತ ಹೇಳಿದ್ರೆ, ನೀವು ನಿಮ್ಮ ದೇವರಾದ ಕರ್ತನ ಆಜ್ಞೆಗಳನ್ನು ಅನುಸರಿಸಿ ನಡೆದರೆ ಆತನ ವಾಗ್ದಾನ ಮಾಡಿದಂತೆ ಸ್ಥಾಪಿಸುವನು. ನಿಮಗೆ ಮೇನ್ ಇದು ಮಾತ್ರ ಹೇಳ್ತಾ ಇದೆ, ಥೀಮ್ ಮಾತ್ರ ಹೇಳ್ತಾ ಇದೆ. ಅಂದರೆ ವಿಧೇಯತೆ ಅನ್ನೋದು ಬೇಕು. ನೀವು ವಾಗ್ದಾನಗಳನ್ನು ಹೊಂದ್ಕೊಂಡು ನಿಮ್ಮ ಜೀವಿತದಲ್ಲಿ ದೇವ್ರು ನಿಮ್ಮೊಂದಿಗೆ ಬರಬೇಕು ಅಂತ ಹೇಳಿದ್ರೆ, ದೇವ್ರು ನಿಮ್ಮ ಜೀವಿತದಲ್ಲಿ ಕಾರ್ಯ ಮಾಡಬೇಕು ಅಂತ ಹೇಳಿದ್ರೆ ವಿಧೇಯತೆ ಬೇಕು. ವಿಧೇಯತೆ. ಅದಕ್ಕೆ ದೇವ್ರ ವಾಕ್ಯ ಹೇಳುತ್ತೆ, ವಿಧೇಯತೆಗೆ ಮೆಚ್ಚುವಷ್ಟು ಯಾವ ಯಜ್ಞ ಹೋಮಗಳಿಗೂ ದೇವರು ಮೆಚ್ಚೋದಿಲ್ಲ. ನೀವು 40 ದಿವಸ ಫಾಸ್ಟಿಂಗ್ ಮಾಡಿರಿ ಒಳ್ಳೆಯದೇ, 20 ದಿವಸ ಫಾಸ್ಟಿಂಗ್ ಮಾಡಿರಿ ಒಳ್ಳೆಯದೇ, ಏನೆಲ್ಲ ಮಾಡಿರಿ ಒಳ್ಳೆಯದೇ, ಇಲ್ಲ ಅಂತ ಹೇಳ್ತಿಲ್ಲ ನಾನು. ಆದರೆ ಅದಕ್ಕಿಂತ ದೇವ್ರು ನಿಮ್ಮನ್ನು ಮೆಚ್ಚಬೇಕು ಅಂತ ಹೇಳಿದ್ರೆ, ದೇವ್ರು ಏನು ಹೇಳ್ತಾರೋ ಅದಕ್ಕೆ ವಿಧೇಯರಾಗ್ಬಿಟ್ರಿ. ಬಹಳ ಸಿಂಪಲ್, ಬಹಳ ಸರಳ. ದೇವ್ರೇನು ಹೇಳ್ತಾರೋ ಅದಕ್ಕೆ ವಿಧೇಯರಾಯಿತು ಅಂತ ಹೇಳಿದ್ರೆ, ನೀವು ಮಾಡುವಂಥ ಫಾಸ್ಟಿಂಗ್ ಇರ್ಬೋದು, ನೀವು ಮಾಡುವಂಥ ಒಳ್ಳೆ ಕಾರ್ಯಗಳು, ಅದಕ್ಕಿಂತಲೂ ದೇವರು ಬಹಳ ಬೇಗವಾಗಿ ಇದಕ್ಕೆ ಮೆಚ್ಚುತ್ತಾರೆ. ದೇವರು ಹೇಳಿರೋದು,
ಇದು ದೇವರ ವಾಕ್ಯನ ಹೇಳ್ತಾ ಇರೋದು ನಾನು. ದೇವರು ವಿಧೇಯತೆಗೆ ಮೆಚ್ಚುವಷ್ಟು ಯಜ್ಞ ಹೋಮಗಳಿಗೆ ಮೆಚ್ಚುತ್ತಾರೆ ಅಂತೇಳಿ. ಅದಕ್ಕೆ ವಿಧೇಯತೆ ಅಂತ ಹೇಳ್ಬೇಕಾದ್ರೆ ಬಹಳ ಸರಳವಾಗಿ ಹೇಳಿದ್ವಿ ನಿಮಗೆ. ದೇವ್ರೇನು ಹೇಳ್ತಾರೋ ಅದನ್ನು ಕೇಳಿ ಅದನ್ನು ಅಳವಡಿಸ್ಕೊಳ್ಳುವಂಥದ್ದು, ಅದರ ಪ್ರಕಾರ ಜೀವಿಸುವಂಥದ್ದು, ಬಹಳ ಸರಳ. ಸೊ ನಿಮ್ಮ ವಿಧೇಯತೆ ಯಾವ ರೀತಿಯಾಗಿದೆ ಕ್ವಶನ್ ಮಾರ್ಕ್ ಮಾಡಿ ನೋಡ್ರಿ. ನಿಮ್ಮ ವಿಧೇಯತೆ ದೇವರ ವಾಕ್ಯಕ್ಕೆ ಯಾವ ರೀತಿಯಾಗಿದೆ, ಎಷ್ಟು ಪರ್ಸೆಂಟೇಜನ್ನು ನಿಮಗೆ ಕೊಡ್ಕೊಳ್ತೀರಾ, ಇಲ್ಲ ಎಷ್ಟು ಭಾಗವನ್ನು ನೀವು ಪಾಲಿಸ್ತಾ ಇಲ್ಲ ಅಂತೇಳಿ ನಿಮಗೆ ಚೆನ್ನಾಗಿ ಗೊತ್ತು. ಒಮ್ಮೆ ಕ್ವಶನ್ ಮಾಡಿ ನೋಡ್ರಿ, ನಾನು ದೇವರ ವಾಕ್ಯಕ್ಕೆ ಎಷ್ಟು ಸಬ್ಮಿಟ್ ಆಗಿದ್ದೇನೆ, ಸಬ್ಮಿಷನ್ನಲ್ಲಿ ಎಷ್ಟಿದೆ. ವಿಧೇಯತೆಯಲ್ಲಿ ಅನೇಕ ವಿಧಗಳಿದೆ. ದೇವರ ವಾಕ್ಯಕ್ಕೆ ದೇವರ ವಿಧೇಯರಾಗಬೇಕು, ಪರಿಶುದ್ಧಾತ್ಮನ ಸ್ವರಕ್ಕೆ ವಿಧೇಯರಾಗಬೇಕು, ತಂದೆ ತಾಯಿಗಳಿಗೆ ವಿಧೇಯರಾಗಬೇಕು, ನಿಮಗೆ ಕಲಿಸಿಕೊಟ್ಟಂಥ ವಾಕ್ಯ ಕಲಿಸಿಕೊಂಡ ಬೋಧಕರಿಗೆ ವಿಧೇಯರಾಗಬೇಕು, ನಿಮಗೆ ಉಪದೇಶ ಮಾಡುವಂಥ ಟೀಚರ್ಸ್ಗಳಿಗೆ ವಿಧೇಯರಾಗಬೇಕು. ಸೊ ಅನೇಕ ವಿಷಯಗಳಿದೆ. ಓಕೆ, ಸೊ ವಿಧೇಯತೆ. ಸೊ ಯಾವ ರೀತಿಯಾದ ವಿಧೇಯತೆಯನ್ನು ನೀವು ಪಾಲಿಸ್ತಾ ಇದ್ದೀರಾ, ಎಷ್ಟು ವಿಧೇಯರಾಗಿದ್ದೀರಾ, ನಿಮ್ಮನ್ನು ಆಲೋಚನೆ ಮಾಡಿ ನೋಡ್ರಿ. ಅದಕ್ಕೆ ಹೇಳೋದು, ನೀವೆಷ್ಟು ವಿಧೇಯತೆಯನ್ನು ಅಳವಡಿಸ್ಕೊಂಡು ಜೀವಿಸ್ತೀರೋ ದೇವರ ವಾಗ್ದಾನ ಅಷ್ಟು ನಿಮ್ಮಲ್ಲಿ ನೆರವೇರುವಂಥದ್ದಾಗಿದೆ. ನೋಡ್ರಿ, ದೇವರ ವಾಗ್ದಾನಗಳು ನೆರವೇರುತ್ತೆ, ಆದರೆ ಅದಕ್ಕೆ ನಿಮ್ಮನ್ನೇ ನೀವು ಅಡ್ಡಿ ಮಾಡ್ಕೊಳ್ಬಾರ್ದು. ದೇವರು ಹೇಳಿತು ಅಂತ ಹೇಳಿದ್ರೆ ಖಂಡಿತವಾಗಿ ನೆರವೇರಿಸಿದರೆ ಮಾಡಿದ್ದಾರೆ. ದೇವರ ವಾಕ್ಯಗಳೇ ಸಾಕ್ಷಿ. ದೇವರ ವಾಕ್ಯ, ಅದಕ್ಕೆ ಹೇಳೋದು ಬೈಬಲ್ ಅಂದು ಇಟ್ಸ್ ಎ ಹಿಸ್ಟಾರಿಕಲ್ ಬುಕ್. ಇದು ಚರಿತ್ರೆಯ ಪುಸ್ತಕವಾಗಿದೆ. ಇದರಲ್ಲಿ ಬರೆದಿರೋದೇನಿದೆ ಇದೆಲ್ಲ ನಡೆದಿರುವಂಥದ್ದು. ನಿಮಗೆ ಏನಾಗಿದೆ ಅಂತ ಹೇಳಿದ್ರೆ ಅಲ್ಲಿ ಹೋಗಿ ನೋಡಿದ್ರೆ ಇಂಥ ಸ್ಥಳಗಳಲ್ಲಿ ಇಂಥ ವಿಷಯಗಳು ನಡೆದಿದೆಯಾ ಅಂತ ಹೇಳಿದ್ರೆ ಇದೆ. ಮೋಶೆ 10 ಆಜ್ಞೆಗಳನ್ನು ದೇವರು ಕೊಟ್ಟಿರುವಂಥದ್ದು ಸ್ಥಳ ಇದೆ. ನೀವು ಹೋಗಿ ನೋಡ್ಬೋದು. ಎಲಿಯ ಬೆಂಕಿ ಸುರಿಸಿದ ಪ್ಲೇಸ್ ಇದೆಯಾ ಅಂತ ಇದೆ. ಯೇಸು ಸ್ವಾಮಿ ಇದ್ದಂಥ ಸ್ಥಳಗಳು ಎಲ್ಲ ಇದೆ. ಹಿಸ್ಟರಿ, ಚರಿತ್ರೆ. ಸೊ ಯಾವುದೋ ಕಾಲದ್ದು ಯಾವುದೋ ಒಂದು ಹೇಳಿದ್ರು ಅದನ್ನು ನಂಬಕ್ಕಾಗಲ್ಲ. ಆದರೆ ನೀವು ಹೋದರೆ ನಿಮ್ಮ ಕಣ್ಣಾರ ನೋಡ್ಕೊಂಡು ಬರ್ಬೋದು. ಇಂಥ ಸ್ಥಳಗಳು, ಇಂಥ ಘಟನೆಗಳು ಜರುಗಿರುವಂಥ ಘಟನೆಗಳಿದೆಯಾ? ಇದೆ. ಅದಕ್ಕೆ ಹೇಳೋದು ಬೈಬಲ್ ಏನಿದೆ ಅದು ಟ್ರೂ, ಸತ್ಯ. ಅದಕ್ಕೆ ಸತ್ಯವೇದ ಅಂತ ಹೇಳ್ತಾರೆ. ವಿಧೇಯತೆ, ಮೊದಲನೇದಾಗಿ ನೀವು ದೇವರ ವಾಗ್ದಾನಗಳು ನಿಮ್ಮ ಜೀವಿತ ನೆರವೇರಬೇಕು ಅಂತ ಹೇಳಿದ್ರೆ ನಿಮಗೆ ವಿಧೇಯತೆ ಬೇಕು. ಯಾವ ವಿಧೇಯತೆ? ದೇವರು ಏನು ಹೇಳ್ತಾರೋ ಅದಕ್ಕೆ, ಆ ವಾಕ್ಯಗಳಿಗೆ ತಿರುಗಿ ಹೇಳದ ಹಾಗೆ ದೇವರೇನು ಹೇಳ್ತಾರೋ ಅದನ್ನು ಪಾಲಿಸಿಕೊಂಡು ನಡೆಯೋ ಹಾಗೆ ನಿಮಗೇನಿರಬೇಕು? ವಿಧೇಯತೆ ಇರಬೇಕು. ವಿಧೇಯತೆ ಇದ್ದಾಗ ದೇವರು ನಿಮ್ಮ ಜೀವಿತದಲ್ಲಿ ಕಾರ್ಯ ಮಾಡ್ತಾರೆ. ದೇವರ ವಾಗ್ದಾನಗಳೇನಾಗುತ್ತೆ ಅಂತ ಹೇಳಿದ್ರೆ ನಿಮ್ಮ ಜೀವಿತದಲ್ಲಿ ನೆರವೇರುವಂಥದ್ದಾಗಿದೆ. ನೋಡ್ರಿ, ದೇವರ ವಾಕ್ಯ ಹೇಳುವಂಥದ್ದಾಗಿದೆ. ಹಗ್ಗಾಯನ ಬರೆದ ಪ್ರವಚನ ಗ್ರಂಥ, ಬುಕ್ ಆಫ್ ಹಗ್ಗಾಯ, ಹಳೆ ಒಡಂಬಡಿಕೆಯಲ್ಲಿದೆ. ಬುಕ್ ಆಫ್ ಹಗ್ಗಾಯ ಚಾಪ್ಟರ್ 2 ವರ್ಸ್ 19 ನೋಡಬೇಕಾದ್ರೆ, ಇದೇ ದಿವಸ ಮೊದಲುಗೊಂಡು ನಿಮ್ಮನ್ನು ಆಶೀರ್ವದಿಸುವೆನು. ನೋಡ್ರಿ, ಅನೇಕರು ಬ್ಲೆಸ್ಸಿಂಗ್ ಬಗ್ಗೆ ಅನೇಕ ಸಂಗತಿಗಳು ಹೇಳ್ತಾರೆ. ಓಕೆ, ದೇವರು ಖಂಡಿತವಾಗಿ ನಿಮ್ಮನ್ನು ಆಶೀರ್ವಾದ ಮಾಡಲು ಬಯಸ್ತಾರೆ. ಆದರೆ ಆಶೀರ್ವಾದಗಳ ಹಿಂದೆ ಹೋಗಬೇಡ್ರಿ. ಆಶೀರ್ವಾದ ಹಿಂದೆ ಹೋಗು ಅಂತ ಹೇಳೋದು ದಟ್ ಈಸ್ ರಾಂಗ್ ಡಾಕ್ಟ್ರಿನ್. ಅದು ಸರಿಯಾದ ಬೋಧನೆ ಇಲ್ಲ. ಓಕೆ, ನೀವು ದೇವರಿಂದ ಹೋಗ್ರಿ. ದೇವರು ನಿಮ್ಗೇನು ಬೇಕೋ ನಿಮ್ಮಿಂದ ಬರೋ ಹಾಗೆ ಮಾಡ್ತಾರೆ. ದಟ್ ಈಸ್ ಟ್ರೂ. ಓಕೆ, ನೋಡ್ರಿ, ಬುಕ್ ಆಫ್ ಹಗ್ಗಾಯ ನೋಡಬೇಕಾದ್ರೆ, ಹಗ್ಗಾಯನ ಪ್ರವಚನ ಗ್ರಂಥ ನೋಡಬೇಕಾದ್ರೆ ಚಾಪ್ಟರ್ 2 ವರ್ಸ್ 19 ಈ ರೀತಿಯಾಗಿ ಹೇಳುತ್ತೆ, ಇದೇ ದಿವಸ ಮೊದಲುಗೊಂಡು ನಿಮ್ಮನ್ನು ಆಶೀರ್ವಾದ ಮಾಡ್ತೇನೆ. ಇದು ಇಸ್ರಾಯೇಲ್ ಜನರನ್ನ ನೋಡಿ ದೇವರು ನಿಮ್ಮನ್ನು ಆಶೀರ್ವದಿಸ್ತೀನಿ ಅಂತ ಹೇಳುವಂಥದ್ದು. ದೇವರು ನಿಮ್ಮನ್ನು ಆಶೀರ್ವಾದ ಮಾಡ್ತೀನಿ ಅಂತ ಹೇಳುವಂಥದ್ದು. ಸೊ ಈ ರೀತಿಯಾಗಿ ಯಾಕೆ ಹೇಳಿದ್ರು ಅಂತ ಹಿನ್ನೆಲೆಯನ್ನು ನೋಡಬೇಕು. ಅದಕ್ಕೆ ಹೇಳೋದು, ನೀವು ಬೈಬಲಲ್ಲಿ ಹಿನ್ನೆಲೆಗಳನ್ನು ನೋಡಬೇಕು. ಯಾವಾಗಲೂ ದೇವರು ಬೈಬಲ್ನ ಓದಬೇಕಾದ್ರೆ ಅದರ ಹಿಂಭಾಗದಲ್ಲಿ ಹಿನ್ನೆಲೆ ಇರೋದು. ಅಂದರೆ ಏನಕ್ಕೋಸ್ಕರ ಈ ಮಾತನ್ನು ಹೇಳಿದ್ರು, ಯಾಕೆ ಹೇಳಿದ್ರು ಅಂತ ಹೇಳ್ಬಿಟ್ಟು ನಾವು ಸ್ವಲ್ಪ ನೋಡೋಣ. 1ನೇ ಅಧ್ಯಾಯದಲ್ಲಿ ಬರೆದಿದೆ. ಏನಂತ ಬರೆದಿದೆ ನೋಡಬೇಕಾದ್ರೆ, ನೋಡ್ರಿ, ಅರಸನಾದ ದಾರ್ಯಾವೇಶನ ಆಳ್ವಿಕೆ 2ನೇ ತಿಂಗಳಿನ 2ನೇ ವರ್ಷದ 6ನೇ ತಿಂಗಳ ಮೊದಲಿನಲ್ಲಿ ಯೆಹೋವನು ಅಂತ ಹೇಳಬೇಕಾದ್ರೆ ಸರ್ವೇಶ್ವರನು ಈ ವಾಕ್ಯವನ್ನು ಶೆಯಲ್ತಿಯೇಲನಿಗೆ ಹುಟ್ಟಿದ ಯಹೂದ ದೇಶಾಧಿಪತಿದ ಜೆರುಬ್ಬಾಬೆಲನಿಗೂ ಯೆಹೋಚಾದಕನಿಗೆ ಜನಿಸಿದ ಮಹಾಯಾಜಕನಾದ ಯೆಹೋಶುವನಿಗೂ ಪ್ರವಾದಿಯಾದ ಹಗ್ಗಾಯನ ಮೂಲಕ ಹೇಳಿ ಕಳುಹಿಸಿದನು. ಇಲ್ಲಿ ನೋಡಬೇಕಾದ್ರೆ ದೇವಾಲಯವನ್ನು ಪುನಃ ಕಟ್ಟಲು ಎಚ್ಚರಿಕೆ ಕೊಡೋದನ್ನು ನೋಡ್ತೇವೆ. ದೇವಾಲಯವನ್ನು ಪುನಃ ಕಟ್ಟಲು ಎಚ್ಚರಿಕೆ ಕೊಡೋದನ್ನು ನೋಡ್ತೇವೆ. ಅದರ ಅರ್ಥ, ದೇವರು ಆಲಯವನ್ನು ಕಟ್ಟೋದಕ್ಕೆ ಬಯಸ್ತಾ ಇದ್ದಾರೆ. ಆದರೆ ಇಲ್ಲಿ ಜನಗಳೇನು ಮಾಡ್ತಾರೆ ಅಂತ ಹೇಳಿದ್ರೆ,
ತಮ್ಮ ಸ್ವಂತ ಕಾರ್ಯಗಳನ್ನು ಮಾಡ್ಕೊಳ್ಳೋದ್ರಲ್ಲಿ ಬ್ಯುಸಿ ಇದ್ದಾರೆ. ಸ್ವಂತ ಕಾರ್ಯಗಳನ್ನು ಮಾಡ್ಕೊಳ್ಳೋದ್ರಲ್ಲಿ ಬ್ಯುಸಿ ಇದ್ದಾರೆ. ಯಾವ ರೀತಿ ಬ್ಯುಸಿ ಇದ್ದಾರೆ ನೋಡ್ರಿ. ಆಲಯ ಹಾಳು ಬಿದ್ದಿದೆ. ಯೆಹೋವನು ಪ್ರವಾದಿಯಾದ ಹಗ್ಗಾಯನ ಮೂಲಕ ಈ ವಾಕ್ಯವನ್ನು ಹೇಳಿ ಕಳಿಸಿದನು. ಈ ಆಲಯವು ಹಾಳು ಬಿದ್ದಿದೆಯಲ್ಲ, ನೀವು ಒಳಗೋಡೆಗೆಲ್ಲ ಹಲಿಗೆ ಹೊಂದಿಸಿಕೊಂಡು ಸ್ವಂತ ಮನೆಗಳಲ್ಲಿ ವಾಸಿಸುವುದಕ್ಕೆ ಈ ಸಮಯ ತಕ್ಕದ್ದು. ಈ ಸಮಯದಲ್ಲಿ ಸೇನಾಧೀಶ್ವರನಾದ ಯೆಹೋವನು ಇಂತೆನ್ನುತ್ತಾನೆ, ನಿಮ್ಮ ಗತಿ ಏನಾಗಿದೆಂದು ಮನಸ್ಸಿಗೆ ತಂದುಕೊಳ್ಳ್ರಿ. ನೀವು ಬಿತ್ತಿದ ಬೀಜವು ಬಹಳ, ತಂದ ಫಲವು ಸ್ವಲ್ಪ. ತಿನ್ನುತ್ತೀರಿ, ತೃಪ್ತಿಯಾಗದು; ಕುಡಿಯುತ್ತೀರಿ, ಆನಂದ ಆಗದು; ಒದೆಯುತ್ತೀರಿ, ಬೆಚ್ಚಗಾಗದು. ಸಂಬಳಗಾರನು ಸಂಬಳ ಹಾಕುವ ಚೀಲವು ತೂತಿನದು. ಸೇನಾಧೀಶ್ವರನಾದ ಯೆಹೋವನು ಇಂತೆನ್ನುತ್ತಾನೆ, ನಿಮ್ಮ ಗತಿ ಏನಾಗಿದೆ ಎಂದು ಮನಸ್ಸಿಗೆ ತಂದುಕೊಳ್ಳಿರಿ. ಅಂದರೆ ದೇವರು ಅವರಿಗೆ ನೀವು ಯಾವ ರೀತಿಯಾಗಿದ್ದೀರಾ ಅಂತೇಳಿ ಇಲ್ಲಿ ಎಚ್ಚರಿಸೋದನ್ನು ನೋಡ್ತೇವೆ. ಇದರಲ್ಲಿ ನಾವು ತಿಳ್ಕೊಳ್ಳುವಂಥ ಮಾತು, ನೀವು ಯಾವುದಕ್ಕೆ ಪ್ರಾಮುಖ್ಯತೆಯನ್ನು ಕೊಡ್ತಾ ಇದ್ದೀರಾ? ಯಾವುದಕ್ಕೆ ಪ್ರಾಮುಖ್ಯತೆಯನ್ನು ಕೊಡ್ತಾ ಇದ್ದೀರಾ? ಇಲ್ಲಿ ನೋಡ್ತೀರಾ ನೋಡ್ರಿ, ನೀವು ಬಿತ್ತಿದ ಬೀಜವು ಬಹಳ, ತಂದ ಫಲವು ಸ್ವಲ್ಪ. ಅಂದರೆ ಇವರು ಮಾಡ್ತಾ ಇರುವಂಥ ಕಾರ್ಯದ ನಿಮಿತ್ತವಾಗಿ ಏನಾಗ್ತದೆ ಅಂತ ಹೇಳಿದ್ರೆ, ಅವರ ಲೈಫು ಯಾವ ರೀತಿಯಾಗಿ ಆಗಿದೆ ಅಂತೇಳಿ ತೋರಿಸ್ತಾ ಇದ್ದಾರೆ. ಅಂದರೆ ದೇವರ ಕಾರ್ಯಗಳನ್ನು ಮಾಡದೆ ತಮ್ಮ ಕಾರ್ಯಗಳಲ್ಲೇ ಮನಸ್ಸಿಟ್ಟು ಕಾರ್ಯಗಳನ್ನು ಮಾಡುವಾಗ ಇವರು ದುಡಿತಾ ಇಲ್ಲ ಅಂತ ಹೇಳ್ತಿಲ್ಲ. ಇಲ್ಲಿ ನೋಡ್ರಿ, ನೀವು ಬಿತ್ತಿದ ಬೀಜವು ಬಹಳ, ಆದರೆ ಫಲ ಮಾತ್ರ ಸ್ವಲ್ಪ. ಅಂದರೆ ಬೀಜನ ತುಂಬ ಹಾಕಿದರೆ ಆದರೆ ಬಂದಂಥ ಫಲ ಕಡಿಮೆ. ತಿನ್ನುತ್ತೀರಿ, ತೃಪ್ತಿ ಆಗೋದು; ತಿಂತಾ ಇದ್ದೀರ ಆದರೆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ, ತೃಪ್ತಿ ಇಲ್ಲ. ಕುಡಿಯುತ್ತೀರ, ಆನಂದ ಆಗೋದು, ಅದರಲ್ಲಿ ಒಂದು ಸಂತೋಷ ಇಲ್ಲ. ಒದೆಯುತ್ತೀರಿ, ಬೆಚ್ಚಗಾಗೋದು. ಸಂಬಳಗಾರನು ಸಂಬಳ ಹಾಕುವ ಚೀಲವು ತೂತಿನದು. ಅಂದರೆ ಎಷ್ಟು ಸಂಬಳ ಬಂದರೂ ಸಾಕಾಗ್ತಿಲ್ಲ, ಎಷ್ಟು ಬಂದರೂ ಸಾಕಾಗ್ತಿಲ್ಲ. ಈ ಸಿಚುಯೇಷನ್ನು, ಈ ರೀತಿಯಾದ ಸ್ಥಿತಿ ನಿಮಗಿರೋದಾದರೆ, ನೀವು ಬೆಳೆಯನ್ನು ಹೆಚ್ಚಾಗಿ ನಿರೀಕ್ಷಿಸ್ತಾ ಇದ್ದೀರಾ, ನನ್ನ ಸನ್ನಿವೇಶ, ನನ್ನ ಸ್ಥಿತಿ ಬದಲಾಗಬೇಕು ಅಂತೇಳ್ಬಿಟ್ಟು ನೀವು ಆಲೋಚನೆ ಮಾಡ್ತಾ ಇದ್ದೀರಾ? ನಿಮ್ಮ ಸೋಲಿಗೆ ಕಾರಣ ಏನು ಅಂತೇಳಿ ಆಲೋಚನೆ ಮಾಡ್ತಾ ಇದ್ದೀರಾ? ಇದಕ್ಕೆ ಕಾರಣ ಏನು ಅಂತೇಳಿ ದೇವರು ಹೇಳ್ತಾರೆ. ಏನು ಅಂತೇಳಿದ್ರೆ ನೋಡ್ರಿ, 9ನೇ ವಾಕ್ಯ ನೋಡ್ರಿ. ಸೇನಾಧೀಶ್ವರನಾದ ಯೆಹೋವನು ಇಂತೆನ್ನುತ್ತಾನೆ, ಇದಕ್ಕೆಲ್ಲ ಕಾರಣನು ನನ್ನ ಆಲಯವು ಹಾಳು ಬಿದ್ದದೆ. ನಿಮ್ಮಲ್ಲಿ ಪ್ರತಿಯೊಬ್ಬನು ತನ್ನ ಮನೆಯ ಕೆಲಸಕ್ಕೆ ತವಕ ಪಡುತ್ತಿದ್ದಾನೆ. ಇದೇ ಕಾರಣ. ಅಂದರೆ ದೇವರ ಕಾರ್ಯಗಳನ್ನು ಮಾಡೋದಕ್ಕೆ ಮನಸ್ಸಿಲ್ಲ. ದೇವರ ಕಾರ್ಯಗಳನ್ನು ಮಾಡೋದಕ್ಕೆ ಮನಸ್ಸಿಲ್ಲ. ನಿಮ್ಮನ್ನು ನೀವು ಆಲೋಚನೆ ಮಾಡಿ ನೋಡ್ರಿ, ದೇವರ ಕಾರ್ಯಗಳನ್ನ ಮಾಡೋದಕ್ಕೆ ನಿಮಗೆ ಮನಸ್ಸು ಇದೆಯಾ ಇಲ್ವಾ? ನೋಡ್ರಿ, ಆಶೀರ್ವಾದ ಅನ್ನೋದು, ದೇವರ ವಾಗ್ದಾನ ಅನ್ನೋದು ಖಂಡಿತ ನೆರವೇರುತ್ತೆ. ಆದರೆ ಯಾವ ರೀತಿಯಾಗಿ ಹೊಂದ್ಕೊಳ್ಬೇಕು, ಯಾವ ರೀತಿ ಮಾಡಿದ್ರೆ ಅದು ನಿಮ್ಮ ಜೀವಿತ ನೆರವೇರುತ್ತೆ ಅನ್ನೋದಕ್ಕೆ ದೇವರ ವಾಗ್ದಾನದ ಆಧಾರದ, ದೇವರ ವಾಕ್ಯದ ಆಧಾರದಲ್ಲಿ ನಿಮಗೆ ಬೋಧಿಸ್ತೇವೆ ನಾವು. ಈ ಕಾರ್ಯಗಳು ನಿಮ್ಮ ಜೀವಿತ ಜರುಗಬೇಕಾ? ಈ ರೀತಿ ಕಾರ್ಯಗಳು ಜರುಗ್ತಾ ಇದೆಯಾ? ಎಷ್ಟೇ ಸಂಬಳ ಬಂದರೂ ಸಾಕಾಗ್ತಿಲ್ಲ, ಒಂದು ತೃಪ್ತಿ ಇಲ್ಲದಂಥ ಜೀವಿತವನ್ನು ಮಾಡ್ತಾ ಇದ್ದೀರಾ? ಕಾರಣ ಏನು ಅಂದರೆ ಇದ್ದೇನೆ, ನೀವು ನಿಮ್ಮ ಮನೆ ಕೆಲಸಕ್ಕೆ ತವಕ ಪಡ್ತಾ ಇದ್ದೀರಾ, ಬರೀ ನಿಮ್ಮ ಕಾರ್ಯಗಳ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದೀರಾ. ನಿಮ್ಮ ನಿಮಿತ್ತವೇ ಆಕಾಶವು ಇಬ್ಬನಿಯನ್ನು ತಡೆದು ಬಿಟ್ಟಿದೆ, ಭೂಮಿಯು ತನ್ನ ಫಲವನ್ನು ನಿಲ್ಲಿಸಿಬಿಟ್ಟಿದೆ. ದೇಶ, ಬೆಟ್ಟ, ಧಾನ್ಯ, ದ್ರಾಕ್ಷರಸ, ಎಣ್ಣೆ, ಭೂಮಿಯ ಉತ್ಪತ್ತಿ, ಮನುಷ್ಯ, ಪಶು, ನಾನಾ ಕೈದುಡಿತ, ಇವುಗಳೆಲ್ಲ ಹಾಳು ದೇಶ ತಂದಿದ್ದೇನೆ. ಅಂದರೆ ದೇವರಲ್ಲಿ ಭಯಭಕ್ತಿ ಇಲ್ಲದಂಥ ಜೀವಿತ, ದೇವರಿಗೋಸ್ಕರ ಕಾರ್ಯವನ್ನು ಮಾಡದೇ ಇರುವಂಥ ಜೀವಿತ, ಇದು ಖಂಡಿತವಾಗಿ ಆಶೀರ್ವಾದಕರವಾಗಿರುವಂಥದ್ದಲ್ಲ. ನೀವು ಪ್ರಸಂಗಿ ಪುಸ್ತಕ ತೆಗೆದು ನೋಡ್ರಿ. ನಾನು ಪ್ರಸಂಗಿ ಪುಸ್ತಕನ ಧ್ಯಾನ ಮಾಡ್ತಾ ಇದ್ದೇವೆ, ಕಳೆದ ಕೆಲ ದಿನಗಳಿಂದ ಓದ್ತಾ ಇದ್ದೇವೆ. ಅದನ್ನು ಓದಿದ್ರೆ ನಿಮಗೆ ಲೈಫ್ ಅನ್ನೋದು ಅರ್ಥ ಆಗುತ್ತೆ. ನಿಮ್ಮ ಜೀವಿತ ಲೈಫ್ ಅಂದರೆ ಏನು ಅಂತ ಹೇಳಿದ್ರೆ ಓದ್ರಿ. ಪ್ರಪಂಚದಲ್ಲಿ ನಾನಾ ಬುಕ್ಸ್ ಕೇಳಿದೆ, ಆದರೆ ಬೈಬಲಿಂದ ಇದು ಮಾತ್ರ ನಿಮ್ಮ ಜೀವಿತನ ಬದಲಾಯಿಸುವಂಥದ್ದು. ಜ್ಞಾನ ಸಿಗ್ಬೋದು ನಿಮಗೆ, ಅದರಲ್ಲಿ ನಾಲೆಡ್ಜ್ ಸಿಗ್ಬೋದು, ಜ್ಞಾನ ಸಿಗ್ಬಂದರೆ ಇದರಲ್ಲಿ ನಿಮಗೆ ಸತ್ಯ ಸಿಗುತ್ತೆ, ಜೀವನದ ಅರ್ಥ ಸಿಗುತ್ತೆ. ಓಕೆ, ನಾವಿಲ್ಲಿ ನೋಡ್ತಾ ಇದ್ದೇವೆ ಯಾವ ರೀತಿಯಾಗಿ ದೇವರು ಹೇಳೋದನ್ನು ನೋಡ್ತಾ ಇದ್ದೇವೆ. ನಿಮ್ಮ ಕಾರ್ಯಗಳು, ನಿಮ್ಮ ಜೀವಿತ ಬರೀ ಈ ರೀತಿಯಾಗಿ ನಿಮ್ಮ ಸಮಯವನ್ನು ಕಳೀತಾ ಇರೋದಾದರೆ ಖಂಡಿತವಾಗಿ ದೇವರ ವಾಗ್ದಾನಗಳಿಗೆ ನೀವೇ ಅಡ್ಡಿಯಾಗಿದ್ದೀರಾ ಅಂತ ಅರ್ಥ. ನೀವೇ ಅಡ್ಡಿಯಾಗಿದ್ದೀರಾ ಅಂತೇಳಿ ಅದರ ಅರ್ಥ. ನೋಡ್ರಿ, ಇಲ್ಲಿ 15ನೇ ವಾಕ್ಯಕ್ಕೆ ಬರುವಾಗ
ನಾವು ನೋಡ್ತೇವೆ, ಯೆಹೋವನು ಪ್ರೇರೇಪಿಸಲು ಅವರು ಅರಸನ ದಾರ್ಯಾವೆಷನ ಆಳ್ವಿಕೆ 2ನೇ ವರ್ಷದ 6ನೇ ತಿಂಗಳಿನ 24ನೇಯಲ್ಲಿ ಬಂದು ತಮ್ಮ ದೇವರಾದ ಸೇನಾಧೀಶ್ವರ ಯೆಹೋವನ ಆಲಯದ ಕೆಲಸ ಕೈ ಹಾಕಿದ್ರು. ಅಂದರೆ ದೇವರ ಕಾರ್ಯವನ್ನು ಮಾಡೋದಕ್ಕೆ ಕೈ ಹಾಕಿದ್ರು, ದೇವರ ಕಾರ್ಯ ಮಾಡೋದಕ್ಕೆ ಬಂದರು, ಸ್ಟಾರ್ಟ್ ಮಾಡಿದ್ರು. ಅದಾದ ನಂತರ ನೋಡಬೇಕಾದ್ರೆ 2ನೇ ಅಧ್ಯಾಯಕ್ಕೆ ಬರಬೇಕಾದ್ರೆ ಅಲ್ಲಿ ಪ್ರವಾದಿಯಾದ ಹಗ್ಗಾಯನಿಗೆ ದೇವರು ಹೇಳಿ ಕಳಿಸ್ತಾರೆ. ಏನಂತ ಹೇಳ್ತಾ ಇದ್ದಾರೆ ನೋಡ್ಬೇಕಾದ್ರೆ ನೋಡ್ರಿ, 7 ತಿಂಗಳು 20ನೇ ದಿನ ಯೆಹೋವನು ಪ್ರವಾದಿ ಹಗ್ಗಾಯನ ಮೂಲಕ ಈ ವಾಕ್ಯವನ್ನು ದಯಪಾಲಿಸಿದನು. ಸೊ ಈ ರೀತಿಯಾಗಿ ದೇವರು ಮಾತನಾಡಿದ ನಂತರ ಹೇಳ್ತಾರೆ, ಏನು ಹೇಳ್ತಾರೆ ಅಂತ ನೋಡಬೇಕಾದ್ರೆ, ಇದೇ ದಿವಸ ಮೊದಲುಗೊಂಡು ನಿಮ್ಮನ್ನು ಆಶೀರ್ವಾದ ಮಾಡ್ತೇನೆ. 19ನೇ ವಾಕ್ಯಕ್ಕೆ ಬರಬೇಕಾದ್ರೆ ನೀವು ಆ ವಾಕ್ಯವನ್ನು ನೋಡ್ಬೋದು. ಇದೇ ದಿವಸ ಮೊದಲುಗೊಂಡು ನಾನು ನಿಮ್ಮನ್ನು ಆಶೀರ್ವಾದ ಮಾಡ್ತೇನೆ. ದಟ್ ಮೀನ್ಸ್ ದೇವರ ಕಾರ್ಯಗಳನ್ನು ಮಾಡುವಾಗ, ದೇವರ ರಾಜ್ಯಕ್ಕೋಸ್ಕರ ನೀವು ಕಾರ್ಯಗಳನ್ನು ಮಾಡುವಾಗ ದೇವರ ಆಶೀರ್ವಾದ ಏನಿದೆ, ದೇವರ ವಾಗ್ದಾನ ಏನಿದೆ, ಅದು ನಿಮ್ಮ ಜೀವಿತದಲ್ಲಿ ನೆರವೇರುವಂಥದ್ದಾಗಿದೆ. ಅನೇಕರಿಗೆ ನೋಡ್ರಿ ಈ ಸತ್ಯಗಳು ಗೊತ್ತಿರೋದಿಲ್ಲ. ಅವ್ರೇನು ಮಾಡ್ತಾರೆ ಅಂತ ಹೇಳಿದ್ರೆ, ನಾನು ನನ್ನ ಬಲದ ಮುಖಾಂತರವಾಗಿ ನಾನು ಅದು ಮಾಡಿ ಇದು ಮಾಡಿ ಅಲ್ಲಿ ಇನ್ವೆಸ್ಟ್ ಮಾಡಿ ಇಲ್ಲಿ ಇನ್ವೆಸ್ಟ್ ಮಾಡಿ ಅಷ್ಟು ಸಂಪಾದನೆ ಮಾಡಿ ಇಷ್ಟು ಸಂಪಾದನೆ ಮಾಡಿ ಏನೇನೋ ಕ್ಯಾಲ್ಕುಲೇಷನ್ ಮಾಡಿ ಅದಕ್ಕೆ ಟೈಮ್ ವೇಸ್ಟ್ ಮಾಡ್ತಾರೆ ಹೊರತು ಈ ರೀತಿಯ ಸತ್ಯಗಳನ್ನ ತಿಳ್ಕೊಳ್ಳೋದಕ್ಕೆ ಬಯಸೋದಿಲ್ಲ. ಒಂದು ತಿಳ್ಕೊಳ್ರಿ, ನಿಮ್ಮ ಹತ್ರ ಎಷ್ಟೇ ಹಣ ಇರ್ಬೋದು, ಎಷ್ಟೇ ಆಸ್ತಿ ಇರ್ಬೋದು, ಆದರೆ ಆಯುಷ್ಕಾಲ ಎಷ್ಟಿದೆ ಅಂತೇಳಿ ನಿಮಗೆ ಖಂಡಿತವಾಗಿ ಗೊತ್ತಿಲ್ಲ. ಆಯುಷ್ಕಾಲ ಎಷ್ಟಿದೆ ಅಂತೇಳಿ ನಿಮಗೆ ಖಂಡಿತ ಗೊತ್ತಿಲ್ಲ. ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಗೊತ್ತಿರ್ಬೋದು, ನಿಮ್ಮ ಪ್ರಾಪರ್ಟಿ ಬಗ್ಗೆ ನಿಮ್ಗೆ ಡೀಟೇಲ್ಸ್ ಗೊತ್ತಿರ್ಬೋದು, ಆದರೆ ನೀವು ಎಷ್ಟು ವರ್ಷ ಬದುಕ್ತೀರಾ ಅನ್ನೋದು ದೇವರ ಕರಗಳಲ್ಲಿ ಮಾತ್ರ ಇರುವಂಥದ್ದಾಗಿದೆ. ನೀವು ಅದನ್ನು ಅನುಭವಿಸ್ಬೇಕು. ನೀವು ಸಂಪಾದನೆ ಮಾಡಿದ್ದೀರಾ, ನೀವು ಅದನ್ನು ಅನುಭವಿಸ್ಬೇಕು ಅಂತ ಹೇಳಿದ್ರೆ ದೇವರ ಕೃಪೆ ಮಾತ್ರವೇ, ದೇವರ ಪರ್ಮಿಷನ್ ಕೊಟ್ಟರೆ ಮಾತ್ರವೇ ಅದನ್ನು ನೀವು ರುಚಿ ನೋಡ್ಬೋದು, ಟೇಸ್ಟ್ ನೋಡ್ಬೋದು. ಇಲ್ಲ ಅಂತ ಹೇಳಿದ್ರೆ ಆಗೋದಿಲ್ಲ. ನೀವೇನು ಮಾಡ್ತೀರೋ ಅದು ಬಿಟ್ಟು ಹೋಗಬೇಕಾಗುತ್ತೆ. ಅದಕ್ಕೋಸ್ಕರನೇ ನಾವೇನು ಮಾಡಬೇಕು ಅಂತ ಹೇಳಿದ್ರು ದೇವರ ವಾಗ್ದಾನ ಇಟ್ಕೊಂಡು ದೇವರ ಮಾರ್ಗದಲ್ಲಿ ದೇವರೊಂದಿಗೆ ನಡೆಯುವಾಗ ನೀವು ಖಂಡಿತವಾಗಿ ದೇವರ ವಾಗ್ದಾನಗಳನ್ನು ಅನುಭವಿಸ್ಬೋದು. ದೇವರು ಯಾವ ರೀತಿಯಾಗಿ ಆಶೀರ್ವಾದಿಸ್ತೀನಿ ಅಂತ ಹೇಳಬೇಕಾದ್ರೆ ಅದರ ಹಿನ್ನೆಲೆಯನ್ನು ನಾವು ಚೆಕ್ ಮಾಡಬೇಕು. ಹಿನ್ನೆಲೆ ಏನು ಅಂತ ನಾವು ತಿಳ್ಕೊಳ್ಬೇಕು. ಅದಕ್ಕೆ ಹೇಳೋದು, ದೇವರ ವಾಕ್ಯಗಳೇನಿದೆ ಕಲಿರಿ. ನಿಮ್ಗೆ ಹೇಳ್ಕೊಡೋರಿದ್ದಾರೆ, ನೀವು ಸಮಯ ಮಾಡ್ಕೊಂಡು ಕಲಿರಿ. ಬೇರೆ ಎಲ್ಲ ಸಮಯಕ್ಕಿಂತ ದ ಬೆಸ್ಟ್ ಟೈಮ್ ಅಂತ ಹೇಳಿದ್ರೆ ದೇವರ ಪಾದದಲ್ಲಿ ಕುಳಿತುಕೊಳ್ಳುವಂಥದ್ದು, ದೇವರಿಗೋಸ್ಕರ ಸಮಯ ಕೊಡುವಂಥದ್ದು. ನೋಡಿರಿ, ಲೋಕ ಬಹಳ ಮೋಸವಾಗಿ ಹೋಗ್ತಾ ಇದೆ. ನೀವು ಯಾವ ರೀತಿಯಾಗಿ ಹೋಗ್ತಾ ಇದೆ ಅಂತ ಹೇಳಿದ್ರೆ ನಿಮಗೆ ಏನೋ ಪ್ರೆಷರ್ ಮೇಲೆ ಪ್ರೆಷರ್ ಆಗ್ತಾ ಇದ್ದಾರೆ. ಜನಗಳಿಗೆ ಏನಾಗ್ತದೆ, ಕಂಪನಿಗಳಲ್ಲಿ ನೋಡಬೇಕಾದ್ರೆ ಕೆಲಸ ಮಾಡೋ ಸ್ಥಳದಲ್ಲಿ ಪ್ರೆಷರ್ ಮೇಲೆ ಪ್ರೆಷರ್ ಆಗ್ತಾ ಇದ್ದಾರೆ. ಪ್ರೆಷರ್ ಮೇಲೆ ಪ್ರೆಷರ್ ಹಾಕಿ ದಟ್ ಮೀನ್ಸ್ ಅವ್ರನ್ನ ಒತ್ತಡ ಜೀವಿತದಲ್ಲಿ ಇರಿಸಿ ಹೇಗಾದರೂ ಸರಿ ಅವರು ದೇವರಿಂದ ದೂರ ಇರಬೇಕು. ಅಂದರೆ ತಮ್ಮ ಕೆಲಸಗಳಲ್ಲೇ ಮಗ್ನರಾಗಿರಬೇಕೆ ಹೊರತು ದೇವರಿಗೆ ಸಮಯವನ್ನು ಕೊಡದ ರೀತಿಯಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಸನ್ನಿವೇಶಗಳು ಬರ್ತಾ ಇದೆ. ಕೆಲಸ ಮಾಡೋದ ಸ್ಥಳಗಳಲ್ಲಿ ಇರೋರಿಗೆ ಅದು ಅನುಭವ ಇರುತ್ತೆ. ಪ್ರಾಜೆಕ್ಟ್ ವರ್ಕ್ ಇರ್ಬೋದು, ಬೇರೆ ಬೇರೆ ಏನೋ ಟಾಸ್ಕ್ಗಳಿರ್ಬೋದು. ಈವನ್ ಮನೆಗೆ ಬಂದರೂ ಬಿಡೋಕ್ಕಿಲ್ಲ, ಮನೇಲಿ ಬಂದರೂ ಮಾಡ್ತಾ ಇರಬೇಕು. ದಟ್ ಮೀನ್ಸ್ ಭಾರವನ್ನು ಹೇರಲಾಗ್ತಾ ಇದೆ ಮತ್ತು ಅವ್ರನ್ನ ಆದಷ್ಟು ಈ ಲೋಕದ ಕಾರ್ಯಗಳಲ್ಲಿ ಸಿಕ್ಕಿಸುವಂಥ ಕಾರ್ಯಗಳು ಜರುಗ್ತಾ ಇದೆ. ಅದೇ ವೈರಿ ಮಾಡುವಂಥದ್ದು. ಅಂದರೆ ದೇವರಿಂದ ದೂರ ಮಾಡೋದಷ್ಟೇ ಬಹಳ ಸರಳ. ದೇವರಿಂದ ದೂರ ಮಾಡ್ತು ಅಂತ ಹೇಳಿದ್ರೆ ಮಿಕ್ಕಿದವನು ಮಾಡೋದಕ್ಕೆ ಈಸಿ, ಅವನ ಕಾರ್ಯ ಮಾಡೋದಕ್ಕೆ ಸುಲಭ. ಅದಕ್ಕೋಸ್ಕರ ಏನು ಮಾಡ್ತಾನೆ ಅಂತ ಹೇಳಿದ್ರೆ ದೇವರಿಂದ ದೂರ ಮಾಡೋಕ್ಕೆ ಏನೆಲ್ಲ ಮಾಡಬೇಕು ಅದನ್ನೆಲ್ಲ ಮಾಡ್ತಾನೆ. ಆದರೆ ಎಷ್ಟೇ ಸಂಗತಿಗಳಿರ್ಬೋದು ನೋಡಿರಿ, ಬ್ಯುಸಿ ವರ್ಡ್, ನಾನು ಇದನ್ನು ತಳ್ಳಿ ಹಾಕೋದಕ್ಕಾಗೋದಿಲ್ಲ, ಬೇಕೇ ಬೇಕು, ಕೆಲಸ ಮಾಡಲೇಬೇಕು, ದುಡಿದ್ರೆ ಸಂಬಳ ಬರುತ್ತೆ, ನಾನು ಅದನ್ನು ತಳ್ಳಿ ಹಾಕೋದಿಲ್ಲ, ಕೆಲಸ ಮಾಡಿಬಿಡಿ ಅಂತ ಹೇಳೋದಿಲ್ಲ. ನಿಮಗೆ ಕೊಟ್ಟಂಥ ಕೆಲಸವನ್ನು ಶ್ರದ್ಧೆಯಿಂದ ನಿಷ್ಠೆಯಿಂದ ಪ್ರಾಮಾಣಿಕರಾಗಿ ಮಾಡಿರಿ. ಅದೇ ಸಮಯದಲ್ಲಿ ನೀವು ದೇವರಿಗೆ ಏನು ಮಾಡಿರಿ ಅಂತ ಹೇಳಿದ್ರೆ ಮಹತ್ವವನ್ನು ಕೊಡೋದನ್ನು ಕಲ್ತ್ಕೊಳ್ರಿ. ಯಾವುದೇ ಕಾರಣಕ್ಕೂ ದೇವರನ್ನ ಬಿಡಬೇಡ್ರಿ. ದೇವರನ್ನ ಬಿಡುವಂಥ ಕೆಲಸ ಬಂತು ಅಂತ ಹೇಳಿದ್ರೆ ಕೆಲಸ ಬೇಕಾದ್ರೆ ಬಿಟ್ಬಿಡ್ರಿ, ದೇವ್ರನ್ನ ಬಿಡಬೇಡ್ರಿ. ನಿಮಗೆ ಕೆಲಸ ಹೋದರೆ ಬೇರೆ ಕೆಲಸ ದೇವ್ರು ಕೊಡಿಸ್ಕೊಡ್ತಾರೆ. ಆದರೆ ದೇವ್ರನ್ನ ಬಿಡ್ತು ಅಂತ ಹೇಳಿದ್ರೆ ಕೆಲಸ ಹೋಯ್ತು ಅಂದರೆ ಮತ್ತಿನ್ನೊಂದು ಕೆಲಸ ಸಿಗೋದು ಕಷ್ಟ ಆಗ್ಬೋದು. ಅದಕ್ಕೆ ಕೆಲಸ ಹೋದರೆ ಹೋಗಲಿ, ದೇವ್ರು ನಿಮ್ಮ ಖಂಡಿತ ಬೇರೆ ಕೆಲಸ ಕೊಡಿಸ್ಕೊಡ್ತಾರೆ, ಚೆನ್ನಾಗಿರೋದು ಉತ್ತಮವಾಗಿರೋ ಕೆಲಸವನ್ನು ಕೊಡಿಸ್ಕೊಡ್ತಾರೆ. ಹಾಗಾಗಿ ದೇವರಿಗೆ ಅಡ್ಡಿಯಾಗುವಂಥ ನಿಮಗೂ ದೇವ್ರಿಗೂ ಅಡ್ಡಿಯಾಗುವಂಥ ಯಾವುದೇ ಸಂಗತಿಗಳು ಬಂದರೂ ಸರಿ ಅದನ್ನೇನು ಮಾಡಿ ಅಂತ ಹೇಳಿದ್ರೆ
ನೀವು ಆದಷ್ಟು ಅದನ್ನು ತಳ್ಳಿಬಿಡ್ರಿ. ನೀವು ಅದರ ಒಳಗಡೆ ಸಿಗಾಕೊಂಡು ನರಳೋದಕ್ಕೆ ಹೋಗ್ಬಿಡ್ರಿ. ನನ್ನ ಹತ್ರ ಒಬ್ಬರು ಐ ಥಿಂಕ್ ನೈಟ್ ಶಿಫ್ಟ್ ಯಾರೋ ಕೇಳಿದ್ರು ಅನಿಸುತ್ತೆ, ಬಹುಶಃ ನೈಟ್ ಶಿಫ್ಟು ಕೆಲಸ ಮಾಡ್ತಿದ್ದೀವಿ, ಆ ಸಮಸ್ಯೆ ಆಗುತ್ತೆ. ಅದಕ್ಕೆ ಕೇಳಿ, ನೈಟ್ ಶಿಫ್ಟ್ ಯಾಕೆ ಮಾಡಿದಿರಪ್ಪ, ಪ್ರಾರ್ಥನೆ ಮಾಡಿರಿ, ದೇವ್ರು ಬೇರೆ ಕೊಡಿಸ್ಕೊಡ್ತಾರೆ. ಯಾಕಂದರೆ ನಿದ್ದೆ ಇಲ್ಲ ಅಂತ ಹೇಳಿದ್ರೆ ಖಂಡಿತವಾಗಿ ಅವರು ಬೆಳಗ್ಗೆ ನಿದ್ದೆ ಮಾಡಿ ತಮ್ಮ ಆರೋಗ್ಯನೂ ಹಾಳಾಗುತ್ತೆ, ಆತ್ಮಿಕವಾಗಿ ಏನಾಗುತ್ತೆ, ಅವರು ಮೈಂಡ್ ಸರಿಗಿಲ್ಲ ಅಂತೇಳಿ ಅವ್ರು ಬೈಬಲ್ ಓದೋಕ್ಕೆಲ್ಲ ಪ್ರೇಯರ್ ಮಾಡೋದಕ್ಕೆ ಕಷ್ಟ ಆಗುತ್ತೆ. ಅದಕ್ಕೆ ಏನು ಮಾಡ್ತೀವಿ ಅಂತ ಏನು ಹೇಳಿದೆ, ಪ್ರಾರ್ಥನೆ ಮಾಡಿ, ಖಂಡಿತವಾಗಿ ದೇವರು ಬದಲಾಯಿಸ್ತಾರೆ, ಖಂಡಿತವಾಗಿ ದೇವರು ಬದಲಾಯಿಸ್ಕೊಡ್ರಿ. ಅದಕ್ಕೆ ಹೇಳೋದು, ನೀವು ದೇವರ ಪಕ್ಷದಲ್ಲಿ ನಿಂತ್ಕೊಳ್ರಿ, ದೇವರ ವಾಕ್ಯದಲ್ಲಿ ನಿಂತ್ಕೊಳ್ರಿ, ದೇವರ ವಾಗ್ದಾನಕ್ಕೆ ನಿಂತ್ಕೊಳ್ರಿ, ಮಿಕ್ಕಿದ್ದನ್ನು ದೇವ್ರು ಮಾಡ್ತಾರೆ. ಬಹಳ ಸಿಂಪಲ್ ನೋಡ್ರಿ. ದೇವರಿಂದ ಹೊಂದ್ಕೊಳ್ಬೇಕು ಅಂತೇಳಿ ಬಹಳ ಸರಳ. ಏನು ಹೇಳ್ತಾರೋ ಅದ್ರ ಪ್ರಕಾರ ನಡ್ರಿ ಅಷ್ಟೇ. ಬೇರೆ ಏನು ಹೆಚ್ಚಿಗೆ ಮಾಡೋಂಥ ಅವಶ್ಯಕತೆ ಏನಿಲ್ಲ. ನಾವು ಏನೋ ಇದು ರಾಕೆಟ್ ಸೈನ್ಸ್ ಅಂತ ಹೇಳ್ತಾರೆ, ಏನೋ ಬಹಳ ಏನೇನೋ ಇಲ್ಲ. ಇಲ್ಲಿ ಬಹಳ ಸರಳ. ದೇವರು ಅದಕ್ಕೆ ಸಿಂಪಲ್ಲಾಗಿ ಸರಳವಾಗಿ ಕೊಟ್ಟಿದ್ದಾರೆ, ವಾಗ್ದಾನಗಳನ್ನು ಕೊಟ್ಟಿದ್ದಾರೆ. ಸರಳವಾಗಿ ಅರ್ಥ ಆಗೋ ಹಾಗೆ, ಎಲ್ಲರಿಗೂ ಸುಲಭವಾಗಿ ಅರ್ಥ ಆಗೋ ಹಾಗೆ ಎಲ್ಲ ಭಾಷೆಗಳಲ್ಲೂ ಬೈಬಲ್ ಇದೆ, ಸುಲಭವಾಗಿ ಅರ್ಥ ಆಗುತ್ತೆ. ಓದ್ರೆ ಎಂಥವ್ರಿಗೂ ಸಹ ಅರ್ಥ ಆಗುತ್ತೆ, ಅಷ್ಟು ಸರಳವಾಗಿ ದೇವರು ತನ್ನ ವಾಕ್ಯಗಳನ್ನು ಬರೆಸಿದ್ದಾರೆ ಅಲ್ವಾ. ಸೊ ಯಾವುದೇ ರೀತಿಯಾದಂಥ ಬೇರೆ ಭಾಷೆಗಳು ಕಲಿಬೇಕಾಗಿಲ್ಲ, ಅವ್ರವ್ರ ಭಾಷೆಯಲ್ಲೇ ಬೈಬಲ್ ಬಂದಿದೆ. ಸೊ ಹಾಗಾಗಿ ದೇವರ ವಾಕ್ಯಗಳನ್ನು ತಿಳ್ಕೊಳ್ರಿ, ಅರ್ಥ ಮಾಡ್ಕೊಳ್ರಿ. ಸೊ ಇಲ್ಲ ನೋಡಬೇಕಾದ್ರೆ ದೇವ್ರ ಕಾರ್ಯಗಳನ್ನು ಮಾಡದೇ ಇರೋದ್ರಿಂದ ಯಾವ ರೀತಿಯಾಗಿ ಅವರು ಎಷ್ಟೇ ದುಡಿದ್ರು ಕೈಗತ್ತಾ ಇಲ್ಲ, ಏನು ತೂತದ ಚೀಲದ ರೀತಿಯಲ್ಲಿ ಬಿದ್ದು ಹೋಗ್ತಾ ಇದೆ, ಕೈಗೆತ್ತುತ್ತಾ ಇಲ್ಲ. ಎಷ್ಟೇ ದುಡಿದ್ರು ಸಾಕಾಗ್ತಿಲ್ಲ. ಏನೇ ತಿಂದರೂ ತೃಪ್ತಿ ಇಲ್ಲ. ಒಂದು ಅಸಂತೃಪ್ತಿಯಾದಂಥ ಜೀವಿತ, ಅಸಮಾಧಾನದ ಜೀವಿತವನ್ನು ಮಾಡ್ತಾ ಇರೋದನ್ನು ನೋಡ್ತಾ ಇದ್ದಾರೆ. ಕಾರಣ ಏನು ಅಂತ ನೋಡಬೇಕಾದ್ರೆ ಅವರು ದೇವರ ಕಾರ್ಯಗಳನ್ನು ಮಾಡದೇ ಇರುವಂಥದ್ದು. ದೇವರ ಆಲಯಲ್ಲಿ ಏನಾಗಿದೆ, ಬಿದ್ದೋಗಿದೆ. ಆದರೆ ದೇವ್ರಕ್ಕೆ ಸಂಬಂಧಪಟ್ಟಂಥ ಕಾರ್ಯಗಳನ್ನ ಬಿಟ್ಟು ಇವರ ಸ್ವಂತ ಕಾರ್ಯಗಳನ್ನೇ ಯೋಚಿಸ್ತಾ ಇದ್ರು. ಅದಕ್ಕೋಸ್ಕರ ಆದರೆ ಯಾವಾಗ ಅವರು ಮತ್ತೆ ತಿರುಗಿ ದೇವರ ಬಳಿಗೆ ಬಂದರು, ಆಗ ದೇವರು ಇಲ್ಲಿ ಮಾಡುವಂಥ ವಾಗ್ದಾನ 19ನೇ ವಾಕ್ಯದಲ್ಲಿ ನೋಡ್ತಾ ಇದ್ದೇವೆ. ಏನು, ಇದೇ ದಿವಸ ಮೊದಲುಗೊಂಡು ನಿಮ್ಮನ್ನು ಆಶೀರ್ವಾದ ಮಾಡ್ತೇನೆ. ಅಂದರೆ ಅವರು ಯಾವಾಗ ಮತ್ತೆ ತಿರುಗಿ ಬರ್ತಾರೋ, ಯಾವಾಗ ದೇವರ ಒಡಂಬಡಿಕೆ ಒಳಗೆ ಮತ್ತೆ ನಿಂತ್ಕೊಳ್ತಾರೋ, ಆವಾಗ ದೇವರು ಅವರನ್ನು ಆಶೀರ್ವಾದ ಮಾಡೋದನ್ನು ನೋಡ್ತೇವೆ. ಅನೇಕರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಇದನ್ನು ಅರ್ಥ ಮಾಡ್ಕೊಳ್ಳೋದಿಲ್ಲ. ದೇವರ ವಾಗ್ದಾನಗಳಿರ್ಬೋದು, ದೇವರ ಆಶೀರ್ವಾದಗಳನ್ನ ಅರ್ಥ ಮಾಡ್ಕೊಳ್ಳೋದಿಲ್ಲ. ಕೆಲವರು ಏನು ಹೇಳ್ತಾರೆ ಅಂತ ಹೇಳಿದ್ರೆ, ನಾವು ಕೆಲಸ ಮಾಡಲಿಲ್ಲ ಅಂತ ಹೇಳಿದ್ರೆ ದುಡ್ಡು ಕೊಟ್ಬಿಡ್ತಾರೆ ದೇವರು. ಈ ರೀತಿಯಾಗಿ ಹೇಳುವಂಥವ್ರು ಇದ್ದಾರೆ, ಬುದ್ಧಿವಂತರು. ಅವ್ರಿಗೆ ದುಡಿಯೋದಕ್ಕೆ ಬಲ ಶಕ್ತಿ ಕೊಟ್ಟವ್ರು ಯಾರು, ಜ್ಞಾನ ಕೊಟ್ಟವ್ರು ಯಾರು, ದೇಹಕ್ಕೆ ಬಲ ಕೊಟ್ಟವ್ರು ಯಾರು? ಹೌದಲ್ಲ. ಸೊ ಇದನ್ನು ಮರೆತು ಬಿಡ್ತಾರೆ. ನಾವು ಕೆಲಸ ಮಾಡಬೇಕು, ನಾವು ಅಂತೇನು ಇಲ್ಲ ಇಲ್ಲಿ. ನಾವು ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕು. ನಾವು ಅಂತೇನು ಇಲ್ಲ, ನಾನು ಮಾಡಿದ್ರೆ ಆಗುತ್ತೆ ಅಂತೇನಿಲ್ಲ. ಓಕೆ, ನೋಡಿದ್ರಲ್ಲ, ಕೊರೋನಾದಲ್ಲಿ ದೊಡ್ಡ ಒಂದು ಪಾಠವನ್ನು ಎಲ್ಲ ಜನಗಳು ಕಲಿಸಿದ್ರು. ಮನೆ ಒಳಗೆ ಇದ್ದು ಯಾವ ರೀತಿಯಾಗಿ ನಡೆಸ್ಕೊಂಡ್ರು, ಎಲ್ಲರಿಗೂ ಬೇಕಾದೇನು ಕೊಟ್ಟರು, ಯಾವ ರೀತಿಯಾಗಿ ಜೀವನ ನಡೀತೀವಿ ಅನ್ನೋದಕ್ಕೆ ಅದಕ್ಕಿಂತ ಬೇರೆ ಎಕ್ಸಾಂಪಲ್ ಬೇಕಾಗಿಲ್ಲ. ನಾನು ಅದೆಲ್ಲ ಹೋಗ್ತೀನಿ, ಇದೆಲ್ಲ ಹೋಗ್ತೀನಿ, ಹಿಂಗೆ ಮಾಡ್ತೀನಿ, ಏನಾಯ್ತಿಲ್ಲ, ಏನೂ ಇಲ್ಲ. ಮನೆಯೊಳಗಿದ್ರು ನೀವು ಊಟ ಮಾಡಿದ್ರಿ, ಎಸ್. ಬದುಕಿದ್ದೀರಾ, ಎಸ್ ಬದುಕಿದ್ರಿ, ಹೌದಲ್ಲ. ಸೊ ದೇವ್ರು ನಡೆಸಿದ್ರೆ ಯಾವ ರೀತಿ ನಡೆಸ್ತಾರೆ ಅನ್ನೋದು ಗೊತ್ತಾಯ್ತಲ್ಲ. ದೇವ್ರ ಮೇಲೆ ನಾವು ಡಿಪೆಂಡೆನ್ಸಿ ಇರಬೇಕು. ದೇವರ ಮಾತುಗಳೇನಿದೆ, ದೇವರ ವಾಕ್ಯಗಳೇನು, ಅದರ ಮೇಲೆ ನಾವು ಆತುಕೊಂಡಿರಬೇಕು. ನಮ್ಮ ಡಿಪೆಂಡೆನ್ಸಿ ಇದಾಗಿರಬೇಕು. ನಾವು ಹೇಳಿದ್ವಿ, ದೇವರ ಕಾರ್ಯಗಳನ್ನು ನೀವು ಮಾಡಲಿಲ್ಲ, ನಿಮ್ಮ ಸ್ವಂತ ಕಾರ್ಯಗಳನ್ನು, ಸ್ವಕಾರ್ಯಗಳನ್ನು, ಸ್ವಹಿತವನ್ನು, ಸ್ವಚಿಂತೆಯನ್ನು ಸ್ವಾರ್ಥವಾಗಿ ಜೀವಿಸ್ತಾ ಇದ್ದೀರಾ ಅಂತ ಹೇಳಿದ್ರೆ ನಿಮ್ಮ ಜೀವಿತದಲ್ಲಿ ನಡೆಯುವಂಥ ಕಾರ್ಯಗಳು ಅದು. ನೀವೇನೇ ತಿಂದರೂ ಮೈಗತ್ತಲ್ಲ, ಇಲ್ಲ ನೀವೇ ತಿಂದರೂ ಸಾಕಾಗಲ್ಲ, ದುಡ್ಡು ಬಂದರೂ ಸಾಕಾಗಲ್ಲ, ಸಮಸ್ಯೆಗಳಿಂದ ಹೊರಡೆ ಬರಲ್ಲ, ಸಮಸ್ಯೆಗಳೇ ಅಲ್ಲೇ ಒದ್ದಾಡಬೇಕಾಗತ್ತೆ. ಭಾಳ ಸರಳವಾಗಿ ಹೇಳ್ತಾರೆ, ದೇವ್ರ ಕಾರ್ಯಗಳನ್ನು ಮಾಡಿದ್ರೆ, ದೇವರ ಕಾರ್ಯಗಳಿಗೆ ಕೈ ಹಾಕುವಾಗ ದೇವರಲ್ಲಿ ಬಿಡುಗಡೆಯನ್ನು ಕೊಡ್ತಾರೆ. ಇಲ್ಲಿ ಆಶೀರ್ವಾದ ಮಾಡೋದನ್ನು ನಾವು ನೋಡ್ತೇವೆ. ನೋಡ್ರಿ, ಎಷ್ಟು ಚೆನ್ನಾಗಿದೆ ದೇವರ ಆಶೀರ್ವಾದ, ಎಷ್ಟು ಚೆನ್ನಾಗಿದೆ. ನೋಡ್ರಿ, ದ್ರಾಕ್ಷೆ, ಅಂಜೂರ, ದಾಳಿಂಬರ, ಒಲಿವ ಈ ಗಿಡಗಳು ಫಲಿಸಲಿಲ್ಲ, ಇದೇ ದಿವಸ ಮೊದಲು ನಿಮ್ಮನ್ನು ಆಶೀರ್ವಾದ ಮಾಡ್ತೇನೆ. ಫಸ್ಟು ಆಗಿತ್ತಲ್ವ, ಅದನ್ನು ದೇವ್ರು ಏನು ಮಾಡ್ತಾರೆ, ಚೇಂಜ್ ಮಾಡ್ತೀನಿ, ಬದಲಾಯಿಸ್ತೀನಿ. ನಿಮ್ಮ ಸನ್ನಿವೇಶಗಳನ್ನು ನೀವು ಬದಲಾಯಿಸೋದಕ್ಕಾಗೋದಿಲ್ಲ, ಆದರೆ
ದೇವರಿಗೆ ಒಂದು ಕ್ಷಣ ಸಾಕು, ಒಂದು ನಿಮಿಷ ಸಾಕು. ದೇವರೇನು ಮಾಡ್ತಾರೆ? ಬದಲಾಯಿಸ್ತಾರೆ. ದೇವರಿಗೆ ಸಾಧ್ಯ. ದೇವರ ಕರಗಳಲ್ಲಿರುವಂಥದ್ದಾಗಿದೆ. ದೇವರ ಕರಗಳಲ್ಲಿ ಅದು ಇರುವಂಥದ್ದಾಗಿದೆ. ನೀವು ಹೊಂದ್ಕೊಳ್ಳದೇ ಇರೋದು ನಿಮ್ಗೆ. ಅದಕ್ಕೆ ನಿಮ್ಗೆ ಹೇಳಿದ್ದು ಫಸ್ಟೇ, ಚೆಕ್ ಬುಕ್ ನಿಮ್ಮ ಕೈಲಿ ಕೊಟ್ಟಿದ್ದಾರೆ, ಸೈನ್ ಹಾಕಿದ್ದಾರೆ, ತಗೊಂಡೋಗಿ ಬ್ಯಾಂಕಿಗೆ ಕೊಡಬೇಕು. ಬ್ಯಾಂಕಿಗೆ ಕೊಟ್ಟರೆ ಆಗುತ್ತೆ. ನೀವು ಸೈನ್ ಹಾಕಿರೋ ಚೆಕ್ಕನ್ನು ನಿಮ್ಮಲ್ಲೇ ಇಟ್ಕೊಳ್ತು ಅಂತ ಹೇಳಿದ್ರೆ ಅದು ಆಗೋದಿಲ್ಲ, ನಿಮಗದು ಸಿಗೋದಿಲ್ಲ. ಮೊದಲನೇದಾಗಿ ನಿಮ್ಗೆ ಹೇಳಿದ್ವಿ ವಿಧೇಯತೆ. ಸೊ ವಿಧೇಯತೆ ಇತ್ತು ಅಂತ ಹೇಳಿದ್ರೆ ಖಂಡಿತವಾಗಿ ದೇವರು ನಿಮ್ಮನ್ನ ಆಶೀರ್ವಾದ ಮಾಡ್ತಾರೆ. ಎರಡನೇದಾಗಿ ನಿಮ್ಗೆ ಹೇಳಿದ್ವಿ, ದೇವರ ಕಾರ್ಯಗಳನ್ನ ಮಾಡೋದಕ್ಕೆ ಮನಸ್ಸಿಲ್ಲ. ನಿಮ್ಮ ಸ್ವಕಾರ್ಯಗಳನ್ನು ಮಾಡ್ತು ಅಂತ ಹೇಳಿದ್ರೆ ಈ ವಾಗ್ದಾನಗಳಿಗೆ ನೀವೇ ಅಡ್ಡಿಯಾಗಿದ್ದೀರಾ. ನೀವು ಈ ಅಡ್ಡಿಯದಿಲ್ಲ ನೀಕೊಂತು ಅಂತ ಹೇಳಿದ್ರೆ ಅಡ್ಡಿಯನ್ನು ಬದಲಾಯಿಸ್ಕೊಳ್ರಿ. ಅದನ್ನ ನಿಮ್ಗೆ ಹೇಳಿದ್ವಿ, ನೀವು ಉದಾಹರಣೆ ಸಮೇತ ಹೇಳಿದ್ವಿ. ಲೋಕ ಯಾವ ರೀತಿಯಾಗಿ ಹೋಗ್ತಾ ಇದೆ, ನೀವು ಯಾವ ರೀತಿಯಾಗಿ ಎಷ್ಟು ಒತ್ತಡದಲ್ಲಿ ಜೀವಿಸ್ತಾ ಇದ್ದೀರಾ ಅಂತೇಳಿ ನಮ್ಗೆ ಅರ್ಥ ಆಗುತ್ತೆ. ಯಾಕಂತ ಹೇಳಿದ್ರೆ ನಾವು ಐ ಟಿಲಿ ಕೆಲಸ ಮಾಡಿ ಬಂದವರು, ಐ ಟಿ ಅಂತೇಳಿ ಇನ್ಫಾರ್ಮೇಷನ್ ಟೆಕ್ನಾಲಜಿನಲ್ಲಿ ಕೆಲಸ ಮಾಡುವಾಗ ಅದರ ಪ್ರೆಷರ್ ಅಲ್ಲಿ ಕೆಲಸ ಮಾಡಿದವ್ರಿಗೆ ತಿಳಿಯುತ್ತೆ. ಅದರ ಪ್ರೆಷರ್ ಎಷ್ಟಿರುತ್ತೆ ಅಂತ ಅಲ್ಲಿ ಕೆಲಸ ಮಾಡಿದವ್ರಿಗೆ ಖಂಡಿತವಾಗಿ ಗೊತ್ತಿರುತ್ತೆ. ಯಾಕಂತ ಹೇಳಿದ್ರೆ ಯಾವುದೇ ಯೂಸರ್ ಆಗಿರ್ಬೋದು, ನಮಗೆ ಟಿಕೆಟ್ಸ್ಗಳು ಅಸೈನ್ ಮಾಡ್ತಾರೆ. ಟಿಕೆಟ್ಸ್ಗಳು ಅಂತ ಹೇಳ್ಬೇಕಾದ್ರೆ ಒಂದು 10 ಟಿಕೆಟ್ ಅಂತ ಇಟ್ಕೊಳ್ರಿ. ಡೈಲಿ ನಿಮಗೆ ಗೊತ್ತಾಗಲಿ ಅಂತ ಹೇಳ್ತಾ ಇದ್ದೀವಿ. 10 ಟಿಕೆಟ್ ಅಂತ ಇಟ್ಕೊಳ್ರಿ, 10 ಟಿಕೆಟ್ಸ್. ಓಕೆ, ಫಸ್ಟ್ ಶಿಫ್ಟ್ 10 ಟಿಕೆಟ್ಸ್ ಅಂತ ಇಟ್ಕೊಳ್ರಿ. 10 ಟಿಕೆಟ್ಸ್ ಅಂತ ಹೇಳಬೇಕಾದ್ರೆ 10 ಇಶ್ಯೂಸ್ಗಳನ್ನ ಏನು ಮಾಡಬೇಕು ಅಂತ ಹೇಳಿದ್ರೆ ನೀವು ಹೋಗುವಷ್ಟರೊಳಗಡೆ ಅದನ್ನು ಕ್ಲಿಯರ್ ಮಾಡಿ ಹೋಗಬೇಕು. ಇಶ್ಯೂಸ್ಗಳು ನೋಡಬೇಕಾದ್ರೆ ಕೆಲವು ಸಾಲ್ವ್ ಆಗದೇ ಇರೋಂಥ ಇರ್ಬೋದು, ಕೆಲವು ನಾವು ಅದಕ್ಕೆ ಸಮಸ್ಯೆಗಳನ್ನ ಪರಿಹಾರ ಮಾಡಿಕೊಂಡು ಅದನ್ನು ಸಾಲ್ವ್ ಮಾಡೋಂಥದ್ದು ಇರ್ಬೋದು, ಇನ್ನು ಕೆಲವು ರೈಟ್ಸ್ಗಳು ಸಂಬಂಧಪಟ್ಟದ್ದು ಇರ್ಬೋದು. ಅನೇಕ ಸಂಗತಿಗಳಿರುವಂಥದ್ದಾಗಿದೆ. ಇನ್ನು ಕೆಲವ್ರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಮಹಾನುಭಾವರು ಕೆಲವ್ರು ಏನು ಮಾಡಿದ್ರೆ ಅಂತ ಹೇಳಿದ್ರೆ, ಕೆಲಸ ಮಾಡೋಕ್ಕೆ ಇಷ್ಟ ಇಲ್ಲ ಅಂತ ಹೇಳಿದ್ರೆ ಸಿಸ್ಟಮ್ನ ಕರೆಕ್ಟ್ ಮಾಡಿರ್ತಾರೆ. ಆದರೆ ಅವ್ರಿಗೆ ಕೆಲಸ ಮಾಡೋಕ್ಕೆ ಇಷ್ಟ ಇಲ್ಲ. ಅದು ಕೆಲಸ ಮಾಡೋಕ್ಕೆ ಇಷ್ಟ ಇಲ್ಲ ಅಂದರೆ ಸಮಸ್ಯೆ ಮಾಡಿ ಏನೋ ಒಂದು ಪ್ರಾಬ್ಲಮ್ ಮಾಡಿ ಸಿಸ್ಟಮ್ ವರ್ಕ್ ಆಗದೆ ಇರೋ ಮಾಡಿಟ್ಟಿರ್ತಾರೆ. ಓಕೆ, ಸೊ ಆ ಪ್ರಾಬ್ಲಮ್ ಏನು ಮಾಡಿದ್ದಾರೆ ಅಂತ ಕಂಡುಹಿಡ್ದು ಅದನ್ನು ಅವ್ರ ಸೊಲ್ಯೂಷನ್ ಕೊಟ್ಟು ಅವ್ರ ಸಿಸ್ಟಮನ್ನು ಕೆಲಸ ಮಾಡೋ ಹಾಗೆ ಮಾಡೋದಂಥದ್ದು ಐ ಟಿ ಡಿಪಾರ್ಟ್ಮೆಂಟು. ಸೊ ಅವ್ರು ಕೆಲಸ ಮಾಡೋ ಹಾಗೆ ಮಾಡುವಂಥದ್ದು. ಸೊ ಈ ರೀತಿಯಾಗಿ ಅದೇನಿದೆ ಪ್ರಾಬ್ಲಮ್ ಇದನ್ನು ಸಾಲ್ವ್ ಮಾಡೇ ಹೋಗಬೇಕು. ಇಲ್ಲ ಅಂತ ಹೇಳಿದ್ರೆ ನಾವಿದವ್ರು ಏನು ಮಾಡ್ತೀವಿ, ಅಲ್ಲಿದ್ದವ್ರು ಏನು ಮಾಡ್ತಾರೆ, ನಮ್ಮ ಮ್ಯಾನೇಜರ್ ಇವ್ರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಫೋನ್ ಮಾಡ್ತಾರೆ, ಯಾಕೆ ಸಾಲ್ವ್ ಆಗಿಲ್ಲ, ಏನು ರೀಸನ್ನು. ಸೊ ಈ ರೀತಿಯಾಗಿ ಏನಾಗುತ್ತೆ, ಇದು ಮ್ಯಾನೇಜರ್ ಲಾಸ್ಟು. ಅದಕ್ಕಿಂತ ಮುಂಚೆ ಟೀಮ್ ಲೀಡರ್ ಬರ್ತಾನೆ, ಅದಾದ ನಂತರ ಮ್ಯಾನೇಜರ್ ಅಸಿಸ್ಟೆಂಟ್ ಬರ್ತಾರೆ, ಅದಾದ ನಂತರ ಮ್ಯಾನೇಜರ್ ಬರ್ತಾನೆ. ಅದು ಸಾಲ್ದು ಅಂತ ಹೇಳ್ಬಿಟ್ಟು ಯಾವ ಟೀಮಿಗೆ ಸಂಬಂಧಪಟ್ಟಂಥ ಟೀಮ್ ಲೀಡ್ ಬರ್ತಾನೆ. ಅಂದರೆ ಅವ್ರೇನು ಪ್ರಾಜೆಕ್ಟ್ ವರ್ಕ್ ಮಾಡ್ತಾರೆ ಆ ಮ್ಯಾನೇಜರ್ ಬರ್ತಾನೆ, ಯಾಕೆ ಸಾಲ್ವ್ ಆಗಲಿಲ್ಲ. ಸೊ ಈ ರೀತಿಯಾಗಿ ಪ್ರೆಷರಲ್ಲಿ ವರ್ಕ್ ಮಾಡಿರೋಂಥ ಅನುಭವಗಳಿರೋದ್ರಿಂದ ನಿಮಗೆ ಸಣ್ಣ ಒಂದು ಎಕ್ಸಾಂಪಲ್ ಹೇಳಿದ್ವಿ. ಓಕೆ, ಈ ಎಲ್ಲದರ ಮಧ್ಯದಲ್ಲಿ ನಾವು ದೇವರ ವಾಗ್ದಾನಗಳನ್ನು ನಂಬಿಕೊಂಡು ಮಾತ್ರವೇ ನಾವು ಜೀವಿಸುವಂಥವರಾಗಿದ್ದೀವಿ. ನೋಡ್ರಿ, ದೇವರ ವಾಗ್ದಾನ ಹೇಳುತ್ತೆ, ಬುಕ್ ಆಫ್ ಡಿಟೋನಮಿ ಚಾಪ್ಟರ್ 28 ವರ್ಸ್ 18 and 19, 18-19 ನೋಡಬೇಕಾದ್ರೆ ದೇವರ ವಾಗ್ದಾನ ಹೇಳುತ್ತೆ, ನೀವು ನನಗೆ ಸ್ವಕೀಯ ಜನರಾಗಿದ್ದೀರಾ. ಇದು ನನ್ನ ವಾಕ್ಯ ಓದ್ಬಿಡ್ತೀನಿ ನಿಮ್ಗೆ ಈಸಿಯಾಗಿ ಅರ್ಥ ಆಗಲಿ ಅಂತ. ಇವರು ನನ್ನ ಆಜ್ಞೆಗಳನ್ನೆಲ್ಲ ಅನುಸರಿಸುವ ಪಕ್ಷಕ್ಕೆ ನನ್ನ ವಾಗ್ದಾನಕ್ಕನುಸಾರ ನನಗೆ ಸ್ವಕೀಯರಾಗಿರುವುದರಿಂದ ನಾನು ನಿರ್ಮಿಸಿದ ಬೇರೆ ಎಲ್ಲ ಜನಾಂಗಗಳಿಗಿಂತ ಇವರಿಗೆ ಹೆಚ್ಚಾಗಿ ಕೀರ್ತಿ ಘನಮಾನಗಳನ್ನುಂಟು ಮಾಡುವೆನೆಂದು ಇವರು ನನ್ನ ಮಾತಿನ ಮೇರೆಗೆ ತಮ್ಮ ದೇವರಾದ ಕರ್ತನಿಗೋಸ್ಕರ ಮೀಸಲಾದವರೆಂದು ಒಡಂಬಟ್ಟಿದ್ದಾರೆ. ಡಿಟೋನಮಿ ಚಾಪ್ಟರ್ 28 ವರ್ಸ್ 26, 18 and 19. ಓಕೆ, ನೋಡಬೇಕಾದ್ರೆ ದೇವರ ವಾಗ್ದಾನ ಏನಿದೆ, ನನಗೆ ಸ್ವಕೀಯರಾಗಿದ್ದೀರ ಅಂದರೆ ವಿ ಆರ್ ಗಾಡ್ಸ್ ಪೀಪಲ್. ದೇವರಿಗೆ ಸ್ವಕೀಯ ಜನರಾಗಿದೆ, ಓನ್ ಗಾಡ್ಸ್ ಪೀಪಲ್. ನಾನು ನಿರ್ಮಿಸಿದ ಬೇರೆ ಎಲ್ಲ ಜನಾಂಗಗಳಿಗಿಂತಂದರೆ ಬೇರೆ ಎಲ್ಲ ಜನಾಂಗಗಳಿಗಿಂತ ಯಾರನ್ನು ದೇವರು ಇಷ್ಟಪಡ್ತಾರೆ, ದೇವ್ರು ಯಾವ ರೀತಿಯಾಗಿ ಆಶೀರ್ವಾದ ಮಾಡಬೇಕು ಅಂತಾರೆ, ಎಲ್ಲ ಜನ ನೀವು ಚೆನ್ನಾಗಿರಬೇಕು ಅನ್ನೋ ದೇವರು ಬಯಸುವಂಥದ್ದು. ಎಲ್ಲ ಜನ ದೇವ್ರಿಗೆ ಕೀರ್ತಿಯನ್ನು ಉಂಟು ಮಾಡುವೇನು, ನಿಮಗೆ ಪಾಪ್ಯುಲರ್ ಆಗಬೇಕಾ, ನೀವು ಜನಪ್ರಿಯತೆ ಬೇಕಾ, ಇಲ್ಲಾಂತ ನಿಮಗೆ ಏನೋ ಒಳ್ಳೆ ಹೆಸರು ಬರಬೇಕಾ, ಫೇಮ್ ಬರಬೇಕಾ, ದೇವ್ರು ಮಾಡ್ತಾರೆ. ಸೊ ಎಲ್ಲ ಜನರಿಗೆ ಘನತೆ ಹೊಂದುವಂಥವ್ರು, ಎಲ್ಲ ಜನರಿಗಿಂತ ಮಹಿಮೆಯನ್ನುಂಟು ಮಾಡುವೆನು, ಮೀಸಲಾದ ಜನವಾಗಿರೋರು. ನೋಡ್ರಿ, ಇವೆಲ್ಲ ವಾಗ್ದಾನಗಳು, ಇವೆಲ್ಲ ದೇವರ ಪ್ರಾಮಿಸ್ಗಳು. ಇವು ಒಂದೊಂದಾಗಿ ಹೊಂದ್ಕೊಳ್ತಾ ಹೋಗಬೇಕಾದ್ರೆ, ಇದು ನೀವು ದೇವ್ರ ಮಾರ್ಗದಲ್ಲಿ ಹೋಗ್ಬೇಕಾರೆಲ್ಲ ಇವೆಲ್ಲ ನಿಮಗೆ ದೇವ್ರು ಕೊಡ್ತಾರೆ. ಅದಕ್ಕೆ ಹೇಳೋದು ಬೈಬಲ್ ಅಂತ ಹೇಳಿದ್ರೆ ನಾವು ಕೇವಲ ಏನೋ ಒಂದು ಧರ್ಮಶಾಸ್ತ್ರದ ಪುಸ್ತಕ ಏನೋ ಬರೆದಿದ್ದಾರೆ ಅಂತೆಲ್ಲ ತಿಳ್ಕೊಳ್ಳೋದಕ್ಕೆ ಹೋಗ್ಬಿಟ್ರಿ. ಲೈಫ್ ಚೇಂಜಿಂಗ್ ಬುಕ್ ಇದು, ಲೈಫ್ ಚೇಂಜಿಂಗ್. ಅನೇಕರು ಇದರಿಂದ ಬೇರೆ ಅನೇಕ ಜನಗಳು ಇದನ್ನು ಓದಿ ಎಷ್ಟೋ ಸಂಗತಿಗಳನ್ನು ತಿಳ್ಕೊಳ್ತಾ ಇದ್ದಾರೆ.
ಅನೇಕ CEO ಬರೆದಿರುವಂಥ ಟೆಸ್ಟಮನಿಗಳು ನಿಮ್ಗೆ ಹೇಳ್ಬೋದು ನಾನು. ಅನೇಕ CEO ಅಂದರೆ ಏನೋ ಕಂಪನಿಯಲ್ಲಿ ದೊಡ್ಡ ದೊಡ್ಡ ಹುದ್ದೆಗಳನ್ನು ನಿರ್ವಹಿಸುವಂಥವ್ರು CEO. ಓಕೆ, ಸೊ ಅವರುಗಳು ಬೈಬಲ್ ಇರುವಂಥದ್ದನ್ನು ತಗೊಂಡು ಒಬ್ಬರು ಡಾಕ್ಟ್ರ್ ಇದ್ದವರು ಎಕ್ಸ್ಪ್ಲೈನ್ ಮಾಡ್ತಿರಂತೆ, ಬೈಬಲ್ ಇರುವಂಥ ಯೇಸುಸ್ವಾಮಿ ಹೇಳಿರುವಂಥ ಮಾತುಗಳನ್ನು ತೆಗೆದುಕೊಂಡು ಅವರಿದ್ದವರು ತಮ್ಮ ಟೀಮ್ಮೇಟ್ಸ್ಗಳಿಗೆ ಹೇಳ್ತಾ ಇದ್ರಂತೆ. ಸೊ ಅದರ ಅರ್ಥ ಅವ್ರಿಗೆ ಗೊತ್ತು ಚೆನ್ನಾಗಿ, ಅವ್ರ ವಿಶ್ವಾಸಿಗಳಲ್ಲ, ಅಂದರೆ ದೇವ್ರ ವಾಕ್ಯಗಳನ್ನ ಓದಿ ಅದರಲ್ಲಿ ತಿಳ್ಕೊಂಡು ಅದನ್ನು ಹೇಳ್ತಾ ಇದ್ದಾರೆ. ಅನೇಕ ಕಂಪ್ನಿಗಳು ಸಕ್ಸಸ್ಫುಲ್ ಆಗೋದ ಕಾರಣ ಏನು ಅಂತ ಹೇಳಿದ್ರೆ ದೇವರ ವಾಕ್ಯವನ್ನು ಅಳವಡಿಸ್ಕೊಂಡು ಜೀವಿಸ್ತಾ ಇದ್ದಾರೆ. ದೇವರ ವಾಕ್ಯಕ್ಕೆ ಅದನ್ನು ಹೊಂದ್ಕೊಂಡು ಅದರ ಬೇಸಲ್ಲಿ ಜೀವಿಸ್ತಾ ಇದ್ದಾರೆ. ನಿಮ್ಗೆ ಆಶ್ಚರ್ಯ ಅನ್ನಿಸ್ಬೋದು. ಒಬ್ಬ CEO ಇದು ಕೊಟ್ಟಿದ್ರು, ಅವ್ರ ಹೆಸರು ಮಾಡ್ತೀನಿ ನಾನು. ಅವ್ರ ಪುಸ್ತಕಗಳು, ಅವ್ರ ಟೆಸ್ಟಮನಿ ಓದಬೇಕಾದ್ರೆ ನಾನು ಅಲ್ಲಿ ನೋಡ್ತಾ ಇದ್ದೆ. ಅವ್ರ ಆಫೀಸ್ಗೆ ಹೋಗೋಕ್ಕಿಂತ ಮುಂಚೆ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಟೀಮ್ ಮೀಟಿಂಗ್ ಇರ್ಬೋದು, ಇಲ್ಲ ಏನೋ ಮೀಟಿಂಗ್ಗಳಿರ್ಬೇಕಾದ್ರೆ ಅದನ್ನು ಬೈಬಲನ್ನು ಓದಿ ಪ್ರಾರ್ಥನೆ ಮಾಡಿಕೊಂಡು ಅದ್ರ ಬಗ್ಗೆ ಏನು ಹೇಳಬೇಕಾಗಿದೆ, ಏನು ಅವ್ರಿಗೆ ವಿವರಿಸ್ಬೇಕಾಗಿದೆ ಏನು ಮಾಡ್ತಾರೆ, ಅದನ್ನು ಧ್ಯಾನ ಮಾಡ್ಕೊಂಡು ಹೋಗ್ತಾರಂತೆ. ಅಲ್ಲಿ ಇವ್ರು ಏನು ದೇವ್ರ ಆಲೋಚನೆ ಏನು ಕೊಡ್ತಾರೆ ಅದನ್ನು ನೋಟ್ ಮಾಡ್ಕೊಳ್ತಾರೆ. ನೋಟ್ ಮಾಡ್ಕೊಂಡೋಗಿ ಅಲ್ಲಿ ಅದನ್ನು ಅವರು ಎಕ್ಸ್ಪ್ಲೈನ್ ಮಾಡ್ತಾರೆ. ಒನ್ ಆಫ್ ದಿ ಸಕ್ಸಸ್ಫುಲ್ CEO ಅವ್ರು ಹೇಳುವಂಥ ಮಾತು. ಅವ್ರು CEO ಅಂತ ಹೇಳ್ಬೇಕಾದ್ರೆ ಉನ್ನತವಾದ ಹುದ್ದೆ, ಜವಾಬ್ದಾರಿ ಅಂತ ಹುದ್ದೆ. ಆದರೆ ಆ ವ್ಯಕ್ತಿಗೆ ಬೈಬಲ್ ಓದೋಕ್ಕೆ ಸಮಯ ಇದೆ, ನಿಮಗೆ ಸಮಯ ಇದೆಯೋ ಇಲ್ವೋ ಯೋಚನೆ ಮಾಡಿ ನೋಡ್ರಿ. ಅವ್ರು ಯಾಕೆ ಅಲ್ಲಿಗೆ ಹೋಗಿದ್ದಾರೆ ಅಂತ ಹೇಳಿದ್ರೆ ಈ ವಾಕ್ಯಕ್ಕೆ, ಈ ದೇವರ ವಾಕ್ಯಕ್ಕೆ ಅಷ್ಟು ಬೆಲೆ ಕೊಟ್ಟಿದ್ದಾರೆ, ಗೌರವಿಸಿದ್ದಾರೆ, ಅದಕ್ಕೆ ಅಲ್ಲಿ ಹೋಗಿದ್ದಾರೆ. ನೀವೆಲ್ಲಿದ್ದೀರಾ ಆಲೋಚನೆ ಮಾಡಿ ನೋಡ್ರಿ. ಅದಕ್ಕೆ ಹೇಳೋದು, ನೀವೆಷ್ಟು ಗೌರವಿಸ್ತಿರೋ ದೇವರ ವಾಕ್ಯಗಳನ್ನು, ಎಷ್ಟು ಅರ್ಥ ಮಾಡ್ಕೊಳ್ತಿರೋ, ನಿಮ್ಮ ಜೀವಿತ ಅಷ್ಟೇ ಮೇಲ್ಮೇಲಕ್ಕೆ ಹೋಗುತ್ತೆ. ನಿಮ್ಮ ಜೀವಿತ ಮೇಲ್ಮೇಲಕ್ಕೆ ಉನ್ನತಿ ಬರಬೇಕು ಅಂತ ಹೇಳಿದ್ರೆ ಅದಕ್ಕೆ ಫಾರ್ಮುಲಾ ಎಲ್ಲಿದೆ ಅಂದರೆ ಇಲ್ಲಿದೆ ನೋಡ್ರಿ. ಜಾಶುವಾಗ ಒಂದು ಮಾತು ಹೇಳಿದ್ರು. ಯೆಹೋಶುವನ ಪತ್ರಿಕೆ ಪುಸ್ತಕ ನೋಡ್ಬೇಕಾದ್ರೆ ಬುಕ್ ಆಫ್ ಜಾಶುವ ಚಾಪ್ಟರ್ 1:8 ಇಲ್ಲಿ ಹೇಳ್ತಾರೆ, ಈ ಧರ್ಮಶಾಸ್ತ್ರ ಯಾವಾಗಲೂ ನಿನ್ನ ಬಾಯಲ್ಲಿರಲಿ, ಹಗಲಿರುಳು ಅದನ್ನು ಧ್ಯಾನಿಸುತ್ತಾ ಅದರಲ್ಲಿ ಬರೆದಿರುವುದೆಲ್ಲವನ್ನ ಕೈಕೊಂಡು ನಡಿ ಎಂದು ಹೇಳಿದೆ. ಕೈಗೊಂಡು ನಡಿ, ನಿನ್ನ ದೃಷ್ಟಿ ಅದರ ಮೇಲೆ ತಪ್ಪದೇ ಇರಲಿ. ಅಂದರೆ ದೇವರ ವಾಕ್ಯ ನಿಮ್ಮ ಬಾಯಲ್ಲಿರಬೇಕು. ಎಷ್ಟು ವಾಕ್ಯಗಳನ್ನು ನೋಡದಲ್ಲೇ ಹೇಳ್ಬೋದು, ಇಲ್ಲ ಎಷ್ಟು ವಾಕ್ಯಗಳನ್ನು ನೀವು ಒಳಗಡೆ ಇಟ್ಕೊಂಡಿದ್ದೀರಾ, ಎಷ್ಟು ವಾಗ್ದಾನಗಳಿದೆ. ವಿತೌಟ್ ಬೈಬಲ್ ನೋಡ್ದಲ್ಲೇ ಎಷ್ಟು ವಾಕ್ಯಗಳನ್ನು ನೀವು ಜ್ಞಾಪಕದಲ್ಲಿ ಇಟ್ಟುಕೊಂಡು ನೀವು ಹೇಳ್ಬೋದು. ಒಮ್ಮೆ ಆಲೋಚನೆ ಮಾಡಿ ನೋಡ್ರಿ, ಎಷ್ಟು ವಾಕ್ಯಗಳು ನಿಮ್ಗೆ ಗೊತ್ತಿದೆ ಅಂತೇಳಿ. ಎಷ್ಟು ವಾಕ್ಯಗಳು ಬರೋದು ನೋಡ್ರಿ ಹೋಗಲಿ. ದೇವರ ಕೃಪೆ ಮಾತ್ರವೇ. ನಾವು ದೇವರ ವಾಕ್ಯಗಳನ್ನು ಬೋಧನೆ ಮಾಡ್ತಾ ಇದ್ವಿ ಅಂತ ಹೇಳಿದ್ರೆ ಇದು ದೇವರ ಕೃಪೆ ಮಾತ್ರವೇ. ನಾವು ದೇವರ ವಾಕ್ಯದಲ್ಲಿಟ್ಟಿರುವಂಥ ಗೌರವ, ದೇವರ ವಾಕ್ಯಕ್ಕೆ ಇಟ್ಟಿರುವಂಥ ಮರ್ಯಾದೆ ಏನಿದೆ ಅದು ಮಾತ್ರವೇ. ಅದಕ್ಕೆ ಹೇಳೋದು, ದೇವರ ವಾಕ್ಯಗಳನ್ನು ಹೇಳೋರು, ಈ ದೇವರ ವಾಕ್ಯಗಳ ಬಗ್ಗೆ ತಿಳ್ಕೊಂಡಿರೋರು ನಿಜವಾಗ್ಲೂ ಭಾಗ್ಯವಂತರು. ಇದು ಎಲ್ಲರಿಗೂ ದೊರೆಯೋದಿಲ್ಲ. ದೇವರ ವಾಕ್ಯ ಏನಿದೆ ಇದನ್ನು ತಿಳ್ಕೊಂಡಿರುವಂಥವ್ರು, ಇದನ್ನು ಅರ್ಥ ಮಾಡ್ಕೊಳ್ಳುವಂಥವ್ರು, ದೇವರ ವಾಕ್ಯಗಳನ್ನು ಕಲ್ತಿರುವಂಥವ್ರು ನಿಜವಾಗ್ಲೂ ಭಾಗ್ಯವಂತರು. ಯಾಕಂದರೆ ಇದೆಲ್ಲರಿಗೂ ಸಿಗೋದಿಲ್ಲ ಪ್ರಿಯ ಸೋದರ ಸೋದರಿಯರೇ. ದೇವರಿಗೋಸ್ಕರ ಯಾರು ತವಕ ಪಡ್ತಾರೋ, ದೇವ್ರ ವಾಕ್ಯಗಳನ್ನು ಕಲಿಯೋದಕ್ಕೆ ಯಾರು ಹಂಬಲ ಪಡ್ತಾರೋ ಅಂಥವ್ರಿಗೆ ಸಿಕ್ಕುತ್ತೆ. ಅಂಥವ್ರಿಗೆ ದೇವ್ರು ದಯಪಾಲಿಸ್ತಾರೆ. ದೇವರವ್ರಿಗೆ ಬಯಸಿದ್ದನ್ನು ಕೊಟ್ಟನು. ಯಾಕೆ ಹೇಳ್ತಾ ಇದ್ದೀವಿ ಅಂತ ನೋಡಬೇಕಾದ್ರೆ ಇದನ್ನು, ಈ ದೇವರ ವಾಕ್ಯಗಳು ನಿಮ್ಮಲ್ಲಿದ್ದಾಗ ಇದು ನಿಮಗೆ ಎಲ್ಲವನ್ನು ಕೊಡುವಂಥದ್ದಾಗಿದೆ. A to Z ನಿಮ್ಮ ಜೀವಿತಕ್ಕೆ ಬೇಕಾದಂಥ ಎಲ್ಲವನ್ನ ಬ್ಲೂ ಪ್ರಿಂಟ್ ಅಂತ ಹೇಳ್ಬಿಟ್ಟು ಹೇಳ್ತೀವಿ. ಮನೆ ಕಟ್ಟೋಕ್ಕಿಂತ ಮುಂಚೆ ಬ್ಲೂ ಪ್ರಿಂಟ್ ಅಂದರೆ ಮನೆ ಯಾವ ರೀತಿಯಾಗಿ ಕಟ್ಟಬೇಕು ಅಂತೇಳಿ ಮೊದಲು ನಕ್ಷೆಯನ್ನು ರೆಡಿ ಮಾಡ್ತಾರೆ. ಅದೇ ಪ್ರಕಾರವಾಗಿ ನಿಮ್ಮ ಲೈಫ್ ಹೇಗಿರಬೇಕು, ನಿಮ್ಮ ಜೀವಿತ ಹೇಗಿರಬೇಕು ಅಂತೇಳಿ ದೇವ್ರ ವಾಕ್ಯದಲ್ಲಿದೆ. ಅದನ್ನು ತಿಳ್ಕೊಳ್ಳಿಲ್ಲ, ಅದರ ಪ್ರಕಾರ ಅದನ್ನು ಅರ್ಥ ಮಾಡ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ವೇಸ್ಟ್. ಅದಕ್ಕೆ ಹೇಳಿ ಪ್ರಸಂಗಿ ನೋಡ್ರಿ, ಈಗ ಓದಿಲ್ಲ ಅಂದರೆ ತೆಗೆದು ನೋಡ್ರಿ. ವ್ಯರ್ಥವೇ ವ್ಯರ್ಥ, ಸಮಸ್ತವೂ ವ್ಯರ್ಥ ಅಂತ ಪ್ರಸಂಗಿ ಹೇಳುವಂಥದ್ದು. ಯಾಕೆ ಹೇಳ್ತಾರೆ ಅಂತಲ್ಲಿ ನೋಡ್ರಿ, ನಿಮ್ಗೆ ಅರ್ಥ ಆಗುತ್ತೆ.